ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಕ್ಲೇವರ್ ಇಂಡಿಯಾ ಅಕಾಡೆಮಿ. ನಾನು ಸಿದ್ದು ವಾರದ್. ಸ್ನೇಹಿತರೆ, ಈ ಒಂದು ಕ್ಲಾಸ್ನಲ್ಲಿ ವಿಶೇಷವಾಗಿ ನಾವು ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿಗೆ ಸಂಬಂಧಿಸಿದಂತೆ, ಅದರಲ್ಲಿ ವಿಶೇಷವಾಗಿ ಆಪ್ಷನಲ್ ಸಬ್ಜೆಕ್ಟ್ಗಳು ಸಂಬಂಧಿಸಿದಂತೆ ಕೆಲವು ವಿಚಾರಗಳನ್ನು ಹಂಚ್ಕೋತಾ ಹೋಗ್ತೀನಿ. ಇಲ್ಲಿ ಪ್ರಮುಖವಾಗಿ ನಾನು ಇವತ್ತು ಪ್ರಾಚೀನ ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತೆ ನಾನು ಯಾವ ಬುಕ್ಸು ಬಳಸ್ತೀನಿ, ಭಾರತದ ಇತಿಹಾಸ ಯಾವ ಬುಕ್ಸ್ ಬಳಸ್ತೇನೋ ಕೂಡ ಇನ್ನೊಂದು ಸಂಕ್ಷಿಪ್ತ ಮಾಹಿತಿಯನ್ನು ಕೂಡ ಹೇಳ್ತೀನಿ. ಮೊದಲಿಗೆ ನಾನು ಎನ್ಸೆಂಟ್ ಇಂಡಿಯಾ ವಿ ಡಿ ಮಾರ್ಜಿನ್ ಅವ್ರದ್ದು ಎನ್ಸೆಂಟ್ ಇಂಡಿಯಾ ಈ ಬುಕ್ ನೋಡ್ರಿ. ಐ ಥಿಂಕ್ ನನ್ನ ಹತ್ರ ಓಲ್ಡ್ ಎಡಿಷನ್ ಇದೆ, ಹೊಸ ಎಡಿಷನ್ ಸಿಕ್ಕರೆ ತಗೊಳ್ರಿ. ಎನ್ಸೆಂಟ್ ಇಂಡಿಯಾ ವಿ ಡಿ ಮಾರ್ಜಿನ್ ತುಂಬ ಚೆನ್ನಾಗಿದೆ. ಇದು ಇಂಗ್ಲೀಷ್ ಮೀಡಿಯಮ್. ವಿ ಡಿ ಮಾರ್ಜಿನ್ ಇದು ಇಂಗ್ಲೀಷ್ ಮೀಡಿಯಂ. ಕೆಲವೊಬ್ಬ ತುಂಬ ಅರ್ಥಗರ್ಭಿತವಾಗಿರ್ತಕ್ಕಂಥ ಬುಕ್ಸ್ಗಳಿದಾವೆ ನನ್ನ ಹತ್ರ. ಇನ್ನೊಂದು ಏನಂದ್ರೆ ಇಂಡಿಯಾ ಹಿಸ್ಟೋರಿಕಲ್ ಬಿಗಿನಿಂಗ್ಸ್ ಆ್ಯಂಡ್ ದ ಕಾನ್ಸೆಪ್ಟ್ ಆಫ್ ಆರ್ಯನ್. ಇದು ಯಾರ್ದಂದ್ರೆ ಇದು ರೊಮಿಲಾ ಥಾಪರು, ಜೊನಾಥನ್ ಮಾರ್ಕ್ ಕೇನಿಯವರು, ಶಿರೀನ್ ರತ್ನಾಕರ್ ಅಂತಿದೆ. ಬಟ್ ನಿಮಗೆ ಕ್ವಶನ್ ಆಗ್ಬೋದೇನೋ ಇದು. ಬಟ್ ಅಥೆಂಟಿಕ್ ಮಾಹಿತಿಗಳನ್ನು ನಾನು ಇಲ್ಲಿಂದ ತಗೋತಾ ಇದ್ದೀನಿ. ಇನ್ನೊಂದು ಪ್ರಮುಖ ಪುಸ್ತಕ, ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ ನಾನು, ಭಾರತದ ಪ್ರೌಢ ಇತಿಹಾಸ. ಈ ಬುಕ್ ಯಾರಿಗಾರು ಸಿಕ್ಕರೆ ತಗೊಳ್ರಿ. ಇದೊಂದ್ಸಲ ಬರೀತೀನಿ ನೋಡ್ರಿ. ಭಾರತದ ಪ್ರೌಢ ಇತಿಹಾಸ, ಯಾಕಂದ್ರೆ ಇದು ತುಂಬಾ ಇವರು ಮೈಸೂರು ಯೂನಿವರ್ಸಿಟಿಯಿಂದ ಪಬ್ಲಿಕೇಶನ್ ಆಗಿರೋದು. ಯಾರಂದ್ರೆ ಆರ್ ಸಿ ಮಜುಮ್ದಾರ್ ಅವರ ಬುಕ್ ಇದು. ಈ ಬುಕ್ ಅನ್ನು ಕೂಡ ನಾನು ಯೂಸ್ ಮಾಡ್ತೀನಿ. ಆಮೇಲೆ ಇನ್ನೊಂದೇನಂದ್ರೆ ಪ್ರಾಚೀನ ಭಾರತಕ್ಕೆ ಸಂಬಂಧಿಸಿದಂತೆ ವಿಶೇಷವಾಗಿ ಆರ್ ಎಸ್ ಶರ್ಮಾ ಅವ್ರ ಬುಕ್ ಕೂಡ ನಾನು ಯೂಸ್ ಮಾಡ್ತೀನಿ, ಇಲ್ಲಿ ಓದ್ತಾ ಇರ್ತೀನಿ. ಯಾಕಂದ್ರೆ ಕಂಟೆಂಟ್ ತುಂಬಾ ಅದ್ಭುತವಾಗಿರ್ತಕ್ಕಂಥ ಕಂಟೆಂಟ್ ಅನ್ನ ನಾವು ಈ ಬುಕ್ಸ್ಗಳಲ್ಲಿ ಕಾಣ್ತಾ ಇದೀವಿ. ಹಾಗಾಗಿ ನಿಮಗೆ ಏನಾದ್ರು ಬೇಕಾದ್ರೆ ಇಂಥ ಬುಕ್ಸ್ಗಳನ್ನ ಓದ್ಕೊಡ್ರಿ, ಅಧಿಕೃತವಾಗಿರ್ತಕ್ಕಂಥ ಮಾಹಿತಿ ನಿಮಗೆ ಇಲ್ಲಿ ಸಿಗ್ತಾವೆ. ಇದರ ಜೊತೆ ಪ್ರಾಚೀನ ಭಾರತ ಮತ್ತು ಸಂಸ್ಕೃತಿ ಮತ್ತು ನಾಗರಿಕತೆ, ಡಿ ಡಿ ಕುಸಂಬಿ ಅವರು ಕೂಡ ತುಂಬಾ ಚೆನ್ನಾಗಿದೆ. ಇಲ್ಲಿ ಒಂದೊಂದು ಪಾಯಿಂಟ್ ಕೂಡ ಇಂಪಾರ್ಟೆಂಟ್ ಆಗ್ತಾವೆ. ಕನ್ನಡದಲ್ಲಿ ಸಿಗುತ್ತಿದ್ದು ಯಾವುದು, ಪ್ರಾಚೀನ ಭಾರತದ ಸಂಸ್ಕೃತಿ ಮತ್ತು ನಾಗರಿಕತೆ ಚಾರಿತ್ರಿಕ ರೂಪರೇಷೆ, ಡಿ ಡಿ ಕೋಸಂಬಿ ಅವ್ರ ಬುಕ್ಸ್ ತಗೊಳ್ರಿ, ತಗೊಳ್ರಿ. ತುಂಬಾ ಅದ್ಭುತವಾಗಿರ್ತಕ್ಕಂಥ ಕಂಟೆಂಟ್ ಐತಿ ಇದು. ಇನ್ನು ಹಳೆ ಎಡಿಷನ್ ಪ್ರಾಚೀನ ಭಾರತ, ನಮ್ ಡಾಕ್ಟರ್ ಕೆ ಸದಾಶಿವ ಅವ್ರ ಬುಕ್ ಕೂಡ ನಾನು ಓದ್ತಾ ಇರ್ತೀನಿ. ಇವುಗಳ ಆಧಾರಿತವಾಗಿ ಕೆಲವು ವಿಚಾರಗಳನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಯಾಕಂದ್ರೆ ಅಥೆಂಟಿಕ್ ಬುಕ್ಸ್ಗಳನ್ನ ಹತ್ರ ಇಲ್ಲಾಂದ್ರೆ ನೀವೇನಾದ್ರೂ ಪ್ರಶ್ನೆ ಮಾಡಿದ್ರೆ ನಾನು ಎಲ್ಲಿಂದ ಉತ್ತರ ಕೊಡಬೇಕು. ಹಾಗಾಗಿ ನಾನು ಕೊಡ್ತಕ್ಕಂಥ ಕಂಟೆಂಟು ಎಲ್ಲಿಂದ ಬಂತು, ಏನು ಬಂತು ಅನ್ನೋದಕ್ಕೆ ಒಂದು ಮೂಲಾಧಾರ ನನ್ನ ಹತ್ರ ಇರಬೇಕು. ಅವಾಗ ಮಾತ್ರ ನೀವು ನಾನು ಮಾಡ್ತಕ್ಕಂಥ ಒಂದು ಕಂಟೆಂಟ್ಗಳಿಗೆ ಅಥವಾ ನಾನು ಕೊಡ್ತಕ್ಕಂಥ ಮಾಹಿತಿಗಳಿಗೆ ನಿಮಗೂ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಹಾಗಾಗಿ ಇಷ್ಟು ಬುಕ್ಸ್ಗಳು ನನ್ನ ಹತ್ರ. ನಾನು ಏನ್ಷಿಯಂಟ್ ಇಂಡಿಯಾ ಓದೋದು, ಇದ್ರ ಜೊತೆ KSOU ಕೂಡ ನೋಟ್ಸ್ ಕೂಡ ನಾನು ಓದ್ತಿರ್ತೀನಿ. ಯಾವುದು KSOU ಏನದು, ನಾವು ನೋಟ್ಸ್ ಬರುತ್ತಿದ್ದು ಇದಕ್ಕೂ ಓಪನ್ ಯೂನಿವರ್ಸಿಟಿ ಅವ್ರದ್ದು ಕೂಡ ತುಂಬಾ ಚೆನ್ನಾಗೈತಿ, ಇಲ್ಲಿ ಓದ್ತಾ ಇರ್ತೀನಿ. ಇದ್ರ ಜೊತೆ ನೀವು KNU ಬುಕ್ ಕೂಡ ಓದ್ಬೋದು. ಸೊ ಇಷ್ಟು ಪ್ರಮುಖವಾದ ಬುಕ್ಸ್ಗಳನ್ನ ನಾನು ಏನ್ಷಿಯಂಟ್ ಇಂಡಿಯಾ ಒಂದು ಹಿಸ್ಟ್ರಿಗೆ ಸಂಬಂಧಿಸಿದಂತೆ ಪ್ರಮುಖವಾದ ಪುಸ್ತಕಗಳನ್ನ ಬಳಸ್ತಾ ಇರ್ತೀನಿ. ಸೊ ಇದರ ಒಂದು ಭಾಗವಾಗಿ ಇವತ್ತಿನ ಒಂದು ವಿಡಿಯೋ ಸೆಷನ್ ಅಲ್ಲಿ ಪ್ರಮುಖವಾಗಿ ನಾನು ಈ ಆರಂಭಿಕವಾಗಿ ಭಾರತದ ಒಂದು ಪ್ರಮುಖ ನಾಗರಿಕತೆಗಳಲ್ಲಿ ಏಕೈಕ ನಾಗರಿಕತೆ ಅನ್ನಬಹುದು ಮತ್ತು ವೇದಗಳ ಕಾಲಕ್ಕಿಂತ ಪೂರ್ವದಲ್ಲಿರ್ತಕ್ಕಂಥ ಒಂದು ಪ್ರಮುಖ ನಾಗರಿಕತೆ ಬಗ್ಗೆ ಇವತ್ತಿನ ಒಂದು ವಿಡಿಯೋ ಸೆಷನ್ ಅಲ್ಲಿ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಅದು ಯಾವ್ದಂದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಯಾಕೆ ಈ ಒಂದು ಟಾಪಿಕ್ ತೆಗೆದುಕೊಂಡಿದ್ದೀನಿ ಅಂದ್ರೆ, ನಾನು ಮುಂಬರುವ ದಿನಗಳಲ್ಲಿ ಜೂನ್ 20 ಅಥವಾ 25 ನಂತರ ಹಿಸ್ಟ್ರಿ ಸಂಬಂಧಿಸಿದ ಕ್ಲಾಸಸ್ಗಳನ್ನ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಹಾಗಾಗಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಮೂಲಕ ಮೊದಲ ಬಾರಿಗೆ ನಾನು ಈ ಒಂದು ತರಗತಿಗಳನ್ನ ಆರಂಭಿಸಬೇಕು ಕೂಡ ಅಂತ ಅನ್ಕೊಂಡಿದ್ದೀನಿ. ಬಟ್ ಅದಕ್ಕಿಂತ ಒಂದು ಪೂರ್ವದಲ್ಲಿ ನಮ್ಮ ಪೂರ್ವ ತಯಾರಿ ಹೇಗಿರಬೇಕು, ಏನಿರಬೇಕು, ಮತ್ತು ನಾನು ಕೊಡ್ತಕ್ಕಂಥ ಒಂದು ಮಾಹಿತಿ ಕೂಡ ನಿಮ್ಗೆ ಅರ್ಥಪೂರ್ಣವಾಗಿದ್ರೆ ಇದ್ರೆ ನಿಮ್ಗೂ ಕೂಡ ಏನಾಗುತ್ತೆ ಅಂದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ. ಹಾಗಾಗಿ ಈ ತರಗತಿಯಲ್ಲಿ ವಿಶೇಷವಾಗಿ ನಾವು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಗ್ಗೆ ಮಾತಾಡ್ತಾ ಹೋಗೋಣ. ಜಾಗತಿಕವಾಗಿ ನಾವು ನೋಡೋದಾದ್ರೆ ಸುಮಾರು 4,000ರಿಂದ 5,000 ವರ್ಷಗಳ ಕಾಲ ಏನು ಹಿಂದಿನ ಒಂದು ಪ್ರಮುಖ ನಾಗರಿಕತೆ ಎಂದರೆ ನೆನಪಾಗಲದು ಯಾವುದು, 4,000ರಿಂದ 5,000 ವರ್ಷಗಳ ಒಂದು ಹಿಂದಿನ ಉನ್ನತ ನಾಗರಿಕತೆ ಅಂತ ಕರಿಬಹುದು. ನಾವು ಉನ್ನತ ನಾಗರಿಕತೆ ಅಂತ ಇದನ್ನ ಕರಿಬಹುದು. ಯಾಕಂದ್ರೆ ಜಾಗತಿಕವಾಗಿರ್ತಕ್ಕಂಥ ಪ್ರಮುಖ ನಾಗರಿಕತೆಗಳಾಗಿದ್ದ ವಿಶೇಷವಾಗಿ ಈಜಿಪ್ಟ್ ನಾಗರಿಕತೆಯನ್ನು ನೋಡ್ತೀವಿ ನಾವು. ಈಜಿಪ್ಟ್ ನಾಗರಿಕತೆ ಮತ್ತು ಮೆಸಪೋಟಮಿಯಾ ನಾಗರಿಕತೆ, ಆಮೇಲೆ ಬ್ಯಾಬಿಲೋನ್ ಅಂತ ಕೂಡ ಕರಿತೀವಿ ಕೆಲವೊಂದು ವಿಚಾರದಲ್ಲಿ. ಆಮೇಲೆ
ಅಸಿರಿಯಾ ನೋಡ್ತೀವಿ, ಅಸಿರಿಯಾ, ಆಮೇಲೆ ಸುಮೇರ್ ನಾಗರಿಕತೆ. ಈ ಎಲ್ಲಾ ನಾಗರಿಕತೆಗಳ ಒಂದು ಸಮಕಾಲೀನ ನಾಗರಿಕತೆ ಎಂದರೂ ತಪ್ಪಾಗಲಾರದು. ಯಾಕಂದ್ರೆ ಅಂದಿನ ಕಾಲದಲ್ಲಿ ಕೂಡ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ನಗರ ನಾಗರಿಕತೆಗೆ ಅಡಿಪಾಯ ಹಾಕಿರ್ತಕ್ಕಂಥ ಒಂದು ನಾಗರಿಕತೆಯನ್ನು ಎಲ್ಲಿ ಕಾಣ್ತೀವಿ ಅಂದ್ರೆ ನಾವು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಕಾಣ್ತೀವಿ. ಹಾಗಾಗಿ ಜಗತ್ತಿನ ಇನ್ನಿತರ ಒಂದು ಪ್ರಮುಖ ನಾಗರಿಕತೆಗಳಲ್ಲಿ ಈಜಿಪ್ಟ್ ಮತ್ತು ಮೆಸೊಪೊಟೇಮಿಯಾ, ಬ್ಯಾಬಿಲೋನ್, ಅಸಿರಿಯಾ ಒಂದು ಸಮಕಾಲೀನ ನಾಗರಿಕತೆಗಳಿಗೆ ಹೋಲಿಕೆ ಮಾಡಿ ನೋಡೋದಾದ್ರೆ ಇದು ಕೂಡ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಜಾಗತಿಕವಾಗಿ ಈಜಿಪ್ಟ್, ಮೆಸೊಪೊಟೇಮಿಯಾ ಮತ್ತು ಬ್ಯಾಬಿಲೋನಿಯಾ ಮತ್ತು ಅಸಿರಿಯಾ, ಸುಮೇರ್ ನಾಗರಿಕತೆಗಳನ್ನ ಒಂದು ಪ್ರತಿನಿಧಿಸುವಂತಹ ಒಂದು ನಾಗರಿಕತೆಯನ್ನು ಎಲ್ಲಿ ನೋಡ್ತೀವಿ ನಾವು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ನಾವು ನೋಡ್ತೀವಿ. ಈ ಒಂದು ನಾಗರಿಕತೆ ಪೂರ್ವದಲ್ಲಿ ಭಾರತದ ಮೊಟ್ಟ ಮೊದಲ ನಿಜವಾದ ಶ್ರೇಷ್ಠ ನಗರ ಯಾವುದು ಅಂತ ಕರಿತಿದ್ರು ಅಂದ್ರೆ ಭಾರತದ ಮೊಟ್ಟ ಮೊದಲ ನಿಜವಾದ ನಿಜವಾದ ಶ್ರೇಷ್ಠ ನಗರ ಅಂತ ಒಂದು ಕರಿತಿದ್ರು. ನಿಜವಾದ ಶ್ರೇಷ್ಠ ನಗರ ಅಂತ ಕರಿತಿದ್ರು. ಅದ್ಯಾವುದಂದ್ರೆ ಪಾಟಲಿಪುತ್ರ. ಈ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಕಿಂತ ಪೂರ್ವದಲ್ಲಿ ಇದನ್ನ ಭಾರತದ ನಿಜವಾದ ಶ್ರೇಷ್ಠ ನಗರ ಅಂತ ಕರಿತಿದ್ರು. ಅಲ್ಲಿಕ್ಕಿಂತ ಪೂರ್ವದಲ್ಲಿ ನಮಗೆ ಇತಿಹಾಸದ ದಾಖಲೆಗಳು ಸಿಕ್ಕಿರಲಿಲ್ಲ. 1925ಕ್ಕಿಂತ ಪೂರ್ವದಲ್ಲಿ ಭಾರತದಲ್ಲಿ ಅಧಿಕೃತವಾಗಿರ್ತಕ್ಕಂಥ ಕೆಲವು ಮಾಹಿತಿಗಳು ಸಿಕ್ಕಿರಲಿಲ್ಲ. ಹಾಗಾಗಿ ಭಾರತದ ಮೊಟ್ಟ ಮೊದಲ ನಿಜವಾದ ಶ್ರೇಷ್ಠ ನಗರ ಅಂತ ಯಾವ್ದನ್ನ ಕರಿತಿದ್ರು ಅಂದ್ರೆ ಪಾಟಲಿಪುತ್ರ ಅಥವಾ ಪಾಟ್ನಾವನ್ನ ಕರಿತಿದ್ರು. ಅದಾದ ನಂತರ ಏನಾಗತ್ತಂದ್ರ ನಾವು ಐತಿಹಾಸಿಕ ನೆಲೆಗಳಲ್ಲಿ ನೋಡ್ತಾ ಹೋದಂತೆ 1842ರಲ್ಲಿ ಭಾರತದ ಒಂದು ಇತಿಹಾಸದ ಬೆಳವಣಿಗೆ ಪ್ರಮುಖವಾದ ಆಧಾರ ಸಿಗ್ತಾ ಹೋಗುತ್ತಲ್ಲಿ. ಯಾಕಂದ್ರೆ ಬ್ರಿಟಿಷ್ ಅಧಿಕಾರಿಯಾಗಿದ್ದ ಚಾರ್ಲ್ಸ್ ಮ್ಯಾಸನ್ ಅವರು ಒಂದು ಮಾತು ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ ಅವರು ವೇದಗಳ ಕಾಲಕ್ಕಿಂತ ಮೊದಲು ಭಾರತದಲ್ಲಿ ಒಂದು ಪ್ರಮುಖವಾದ ನಾಗರಿಕತೆ ಅಂತ ಹೇಳ್ತಾರೆ ಅವರು. ಇನ್ನು ನೋಟ್ ಮಾಡ್ಕೊಡ್ರಿ. ವೇದಗಳ ಕಾಲಕ್ಕಿಂತ ಮೊದಲು ಭಾರತದಲ್ಲಿ ಒಂದು ಪ್ರಮುಖ ನಾಗರಿಕತೆ ಇತ್ತು ಅಂತ ಹೇಳ್ತಾರೆ. ಯಾಕಂದ್ರೆ ಈ ಒಂದು ಇತಿಹಾಸ ಕಾರಣ ದಾಖಲೆಗಳ ಆಧಾರಿತವಾಗಿ ನೋಡೋದಾದ್ರೆ ನಾವು ಚಾರ್ಲ್ಸ್ ಮ್ಯಾಸನ್ ಅವರ 1842ರಲ್ಲಿ ಈ ಒಂದು ಹೇಳಿಕೆಯನ್ನು ನೋಡೋದಾದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಆ ನಾಗರಿಕತೆಯನ್ನ ನಾವು ಗುರುತಿಸಬಹುದು. ಇಲ್ಲಿ ಇದಾದ ನಂತರ ಏನಾಗತ್ತಂದ್ರ 1856ರಲ್ಲಿ ವಿಶೇಷವಾಗಿ 1856ರಲ್ಲಿ ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತಂದ್ರ ಈ ಲಾಹೋರ್ ಟು ಕರಾಚಿ ಒಂದು ರೈಲು ಮಾರ್ಗವನ್ನ ರೈಲ್ವೆ ಹಳಿಯನ್ನ ಹಾಕ್ಬೇಕಾದ್ರೆ ಇಲ್ಲಿ ಏನಾಗತ್ತಂದ್ರ ಸುಟ್ಟ ಇಟ್ಟಿಗೆಗಳು ಕೂಡ ದೊರೀತಾವ. ಹಾಗಾಗಿ ಭಾರತದ ಇತಿಹಾಸಕ್ಕೆ ಮತ್ತೊಂದು ಮಜಲು ಸಿಕ್ಕಿತ್ತಂದ್ರೆ ತಪ್ಪಾಗಲಾರದು. ಯಾವಾಗ 1856ರಲ್ಲಿ ಇಲ್ಲೇನಾಗತ್ತಂದ್ರೆ ಅದು ಚಾರ್ಲ್ಸ್ ಜಾನ್ ಅಂಡ್ ವಿಲಿಯಂ ಬ್ರುಲ್ಲೋ ಎಂಬ ಬ್ರಿಟಿಷ್ ರೈಲ್ವೆ ಇಂಜಿನಿಯರ್ಗಳು ಕೂಡ ಏನ್ ಹೇಳ್ತಾರಂದ್ರೆ ಈ ಲಾಹೋರ್ ಮತ್ತು ಕರಾಚಿ ರೈಲ್ವೆ ಹಳಿಯನ್ನ ಹಾಕುವ ಸಂದರ್ಭದಲ್ಲಿ ಸುಟ್ಟ ಇಟ್ಟಿಗೆಗಳು ದೊರೆತಿದ್ದು ಇತಿಹಾಸಕ್ಕೆ ಒಂದು ಪ್ರಮುಖವಾದ ಆಧಾರ. ಭಾರತದ ಒಂದು ಇತಿಹಾಸಕ್ಕೆ ಮತ್ತಷ್ಟು ಉತ್ಖನನಕ್ಕೆ ಸಂಬಂಧಿಸಿದಂತೆ ದಾಖಲೆಗಳು ಸಿಗ್ತಾ ಹೋಗುತ್ತಾವ. ಇದರ ಆಧಾರಿತವಾಗಿ ಭಾರತದ ಒಂದು ಬ್ರಿಟಿಷ್ ಸರ್ಕಾರ 1861ರಲ್ಲಿ ಬ್ರಿಟಿಷ್ ಸರ್ಕಾರ ಏನ್ ಮಾಡತ್ತಂದ್ರ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಎಂಬ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ. ಇದರ ಫಸ್ಟ್ ಡೈರೆಕ್ಟರ್ ಆಗಿ ಯಾರನ್ನ ನೇಮಕ ಮಾಡ್ತಾರೆ ಅಂದ್ರೆ ಅಲೆಕ್ಸಾಂಡರ್ ಕನಿಂಗ್ಹ್ಯಾಮ್ ಅನ್ನ ನೇಮಕ ಮಾಡ್ತಾರೆ. ಮೊಟ್ಟ ಮೊದಲ ಬಾರಿಗೆ ಕನಿಂಗ್ಹ್ಯಾಮ್ ಅನ್ನ ನೇಮಕ ಮಾಡ್ತಾರೆ. ಇವರು 1862ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅಲೆಕ್ಸಾಂಡರ್ ಕನಿಂಗ್ಹ್ಯಾಮ್ ಅವರು ಭಾರತದ ಒಂದು ಪಂಜಾಬ್ ಪ್ರಾಂತದಲ್ಲಿ ಹಲವಾರು ಉತ್ಖನನಗಳನ್ನು ಮತ್ತು ಸಂಶೋಧನೆಯನ್ನ ಕೈಗೊಳ್ತಾರೆ. ಅಂತ ಸಂದರ್ಭದಲ್ಲಿ ಈ ಕೈಗೊಂಡಾದ ನಂತರ ಇಲ್ಲಿ ದೊರಕಿರ್ತಕ್ಕಂಥ ಮಾಹಿತಿ ಅನ್ವಯ 1872 ಮತ್ತು 1875ರಲ್ಲಿ ರಚನೆ ಆಗಿರ್ತಕ್ಕಂಥ ಇವರ ಒಂದು ಪ್ರಮುಖ ಕೃತಿ ಯಾವುದಂದ್ರೆ ಹಿಸ್ಟೋರಿಕಲ್ ಜಿಯೋಗ್ರಫಿ ಆಫ್ ಏನ್ಸೆಂಟ್ ಇಂಡಿಯಾ. ಈ ಒಂದು ಕೃತಿಯಲ್ಲಿ ಪ್ರಮುಖವಾಗಿ ಹರಪ್ಪ ಒಂದು ಮುದ್ರೆ ದೊರೆತಕ್ಕಂಥ ಮಾಹಿತಿಯನ್ನ ಕೊಡ್ತಾರ ಅವರು. ಮಾಹಿತಿ ಕೊಡ್ತಾರ. ಈ ಒಂದು ಮುದ್ರೆಯಲ್ಲಿ ನಾವು ಮೊದಲ ಬಾರಿಗೆ ಡುಬ್ಬ ರಹಿತ
ಏಕಶೃಂಗಿ ಇರ್ತಕ್ಕಂಥ ಒಂದು ಮಾಹಿತಿಯನ್ನ ನಮ್ಗೆ ಇಲ್ಲಿ ಸಿಗುತ್ತೆ. ಹಾಗಾಗಿ ಈ ಒಂದು ಹಿಸ್ಟಾರಿಕಲ್ ಜಿಯೋಗ್ರಫಿ ಆಫ್ ಏನ್ಷಿಯಂಟ್ ಇಂಡಿಯಾ ಕೃತಿಯಲ್ಲಿ ಈ ಒಂದು ಹರಪ್ಪ ಒಂದು ಮುದ್ರೆ ಸಂಬಂಧಿಸಿದ ಮಾಹಿತಿಯನ್ನ ಪ್ರಮುಖವಾಗಿ ಕೊಡ್ತಾರೆ ಅವರು. ಇದಾದ ನಂತರ ಏನಾಗುತ್ತೆ ಅಂದ್ರೆ 1888ರಲ್ಲಿ ಈ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾನ ರದ್ದುಪಡಿಸ್ತಾರೆ ಬ್ರಿಟಿಷ್ ಸರ್ಕಾರದವರು. ಇಲ್ಲಿರ್ತಕ್ಕಂಥ ಬೆಳವಣಿಗೆಗಳನ್ನು ನೋಡಿದರೆ ರದ್ದುಪಡಿಸಿದ ನಂತರ ನಮಗೆ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಸಂಸ್ಥೆ ಸ್ಥಾಪನೆ ಆಗುತ್ತೆ 1904ರಲ್ಲಿ. ಅವಾಗ ಏನಾಗುತ್ತೆ ಅಂದ್ರೆ ಭಾರತದ ಗವರ್ನರ್ ಜನರಲ್ ಕರ್ಜನ್ ಅವರು ಏನ್ ಮಾಡ್ತಾರೆ ಅಂದ್ರೆ ಭಾರತದ ಒಂದು ಪ್ರಾಚೀನ ಒಂದು ಸಂರಕ್ಷಣೆಗಳ ಒಂದು ತಾಣಗಳನ್ನ ಸಂರಕ್ಷಣೆ ಮಾಡೋಗೋಸ್ಕರ ಪ್ರಾಚೀನ ಭಾರತದ ಸಂರಕ್ಷಣಾ ಕಾಯ್ದೆಯನ್ನು ತೊಗೊಂಬರ್ತಾರೆ. ಇದಕ್ಕೆ ಏನಂತೀವಿ ನಾವು ಇಂಗ್ಲಿಷ್ನಾಗ ಅಂದ್ರೆ ಏನ್ಷಿಯಂಟ್ ಮಾನ್ಯುಮೆಂಟ್ ಪ್ರಿಸರ್ವೇಷನ್ ಆಕ್ಟ್ ಅನ್ನ ಜಾರಿಗೆ ತೊಗೊಂಬರ್ತಾರೆ ಅವರು. ಏನ್ಷಿಯಂಟ್ ಮಾನ್ಯುಮೆಂಟ್ಸ್ ಪ್ರಿಸರ್ವೇಷನ್ ಆಕ್ಟ್ ಅನ್ನ ತಗೊಂಡ್ಬರ್ತಾರೆ. ಇದರ ಆಧಾರದ ಮೇಲೆ ಹಲವಾರು ಕಾರ್ಯಗಳನ್ನು ತೆಗೆದುಕೊಂಡಿರ್ತಕ್ಕಂಥ ನಾವು ಸಂಗತಿಗಳನ್ನ ನೋಡ್ತಾ ಬರ್ತೀವಿ. ಈ ಒಂದು ನೋಟ್ಸ್ ಗಳನ್ನ ನೀವು ಇಂಪಾರ್ಟೆಂಟ್ ಈ ನೋಟ್ಸ್ ಗಳನ್ನ ಕೂಡ ನೀವು ಮಾಡ್ಕೋಬಹುದು. ಯಾಕಂದ್ರೆ ಇವುಗಳ ಆಧಾರಿತವಾಗಿ ನಾನು ನೋಟ್ಸ್ ಗಳನ್ನ ಕೊಡ್ತಾ ಹೋಗ್ತಿರ್ತೀನಿ. ನೆಕ್ಸ್ಟ್ ನಾವು ನೋಡೋದಾದ್ರೆ 1906ರಲ್ಲಿ ಈ ಒಂದು ಕಾಯ್ದೆ ಅನುಸಾರವಾಗಿ 1906ರಲ್ಲಿ ತಂದು ಭಾರತೀಯ ಪುರಾತತ್ವ ಇಲಾಖೆಯನ್ನು ಸ್ಥಾಪನೆ ಮಾಡಲಾಗುತ್ತೆ. ಭಾರತೀಯ ಪುರಾತತ್ವ ಇಲಾಖೆಯನ್ನ ಸ್ಥಾಪನೆ ಮಾಡಲಾಗುತ್ತೆ ಇಲ್ಲಿ. ಯಾಕಂದ್ರೆ ಇಂಥ ಒಂದು ಕಂಟೆಂಟ್ ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಡೈರೆಕ್ಟರ್ ಜನರಲ್ ಆಗ್ತಾರೆ ಇಲ್ಲಿ. ಫಸ್ಟ್ ಡೈರೆಕ್ಟರ್ ಜನರಲ್ ಯಾರು ನೇಮಕಗೊಳ್ತಾರೆ ಅನ್ನೋದು ಕೂಡ ನಮ್ಗೆ ನೋಡೋದಾದ್ರೆ ನಾವು ಫಸ್ಟ್ ಡೈರೆಕ್ಟರ್ ಜನರಲ್ ಯಾರು ನೋಡ್ತೀವಿ, ಜಾನ್ ಮಾರ್ಷಲ್ ಅವ್ರನ್ನ ನೋಡ್ತೀವಿ ಇಲ್ಲಿ. ಫಸ್ಟ್ ಡೈರೆಕ್ಟರ್ ಜನರಲ್ ಯಾರಾಗ್ತಾರೆ ಅಂದ್ರೆ ಜಾನ್ ಮಾರ್ಷಲ್ ಅವ್ರನ್ನ ನೇಮಕ ಮಾಡ್ತಾರೆ. ಈ ಒಂದು 1906ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಭಾರತೀಯ ಪುರಾತತ್ವ ಇಲಾಖೆಯ ಒಂದು ಮೊದಲ ಡೈರೆಕ್ಟರ್ ಜನರಲ್ ಆಗಿದ್ದ ಜಾನ್ ಮಾರ್ಷಲ್ ಅವರು ಒಂದು ಪ್ರಮುಖವಾದ ನಿರ್ಧಾರ ತೆಗೆದುಕೊಳ್ತಾರೆ. ಯಾಕಂದ್ರೆ ಅಂದಿನ ಒಂದು ಕಾಲದಲ್ಲಿ ಇರ್ತಕ್ಕಂಥ ಒಂದು ಸಿಚುವೇಶನ್ ಆಧಾರದ ಮೇಲೆ ಹಳೆಯ ದಾಖಲೆಗಳನ್ನು ನೋಡ್ಕೊಂಡಾದ್ಮೇಲೆ ಜಾನ್ ಮಾರ್ಷಲ್ ಅವರು ಕೂಡ ಏನ್ ಮಾಡ್ತಾರೆ ಅಂದ್ರೆ ಭಾರತದಲ್ಲಿ ಇರ್ತಕ್ಕಂಥ ಬೌದ್ಧ ಸ್ತೂಪಗಳ ವಿಸ್ತೃತ ಒಂದು ಸಂಶೋಧನಾ ಯೋಜನೆಯನ್ನ ರೂಪಿಸ್ತಾರೆ ಅವರು. ನೋಡಿ, ಇದು ಒಂದು ಬೌದ್ಧ ಸ್ತೂಪಗಳ ಒಂದು ಸಂಶೋಧನಾ ವಿಸ್ತೃತ ಸಂಶೋಧನಾ ಒಂದು ಯೋಜನೆಯನ್ನ ರೂಪಿಸ್ತಾರೆ ಅವರು. ಇದರ ಭಾಗವಾಗಿ ನಾವು ವಿಶೇಷವಾಗಿ ಆರ್ ಡಿ ಬ್ಯಾನರ್ಜಿ ಅವರ ತಂಡವನ್ನ ರಚನೆ ಮಾಡ್ತಾರೆ ಇಲ್ಲಿ. ಅದ್ರ ಜೊತೆ ಏನಾಗತ್ತೆ ಅಂದ್ರ ಈ ದಯಾರಾಮ್ ಸಹಾನಿ ಅವರು ಕೂಡ ಇದರ ಒಂದು ತಂಡದ ಭಾಗವಾಗಿರ್ತಾರೆ. ಮೊಟ್ಟ ಮೊದಲ ಬಾರಿಗೆ ಏನಾಗತ್ತೆ ಅಂದ್ರೆ 1921ರಲ್ಲಿ ಈ ದಯಾರಾಮ್ ಸಹಾನಿ ಅವರು ಏನ್ ಮಾಡ್ತಾರೆ ಅಂದ್ರೆ ಹರಪ್ಪ ನಗರವನ್ನ ಕಂಡುಹಿಡಿತಾರೆ ಇಲ್ಲಿ ಪ್ರಮುಖವಾಗಿ 1921ರಲ್ಲಿ ಹರಪ್ಪ ನಗರವನ್ನು ಕಂಡುಹಿಡಿದ ಸಂದರ್ಭದಲ್ಲಿ ಪ್ರಮುಖವಾಗಿ ಇಲ್ಲಿ ಇವರಿಗೆ ದೊರೆತಿರ್ತಕ್ಕಂಥ ಪ್ರಮುಖ ಮಾಹಿತಿ ಏನಂದ್ರೆ ಮುದ್ರಿಕೆಗಳು ದೊರೆತಾವ ಇಲ್ಲಿ, ಮತ್ತೆ ಪ್ರಮುಖವಾಗಿರ್ತಕ್ಕಂಥ ಒಂದು ಮಡಿಕೆಗಳು ಕೂಡ ಇಲ್ಲಿ ಸಿಗ್ತಾವೆ. ಸೊ ಹಾಗಾಗಿ ಈ ರಾವಿ ನದಿ ದಡದಲ್ಲಿರ್ತಕ್ಕಂಥ ಈ ಹರಪ್ಪ ನಗರ ಭಾರತದ ಇತಿಹಾಸವನ್ನ ಮತ್ತಷ್ಟು 4ರಿಂದ 5,000 ವರ್ಷಗಳಿಗೆ ಮತ್ತಷ್ಟು ಹಿಂದಕ್ಕೆ ಒಯ್ತಕ್ಕಂಥ ಒಂದು ಪ್ರಮುಖ ಕಾರ್ಯ ಮೊದಲ ಬಾರಿಗೆ ಇರುತ್ತೆ. ದಯಾರಾಮ್ ಸಹಾನಿ ಅವರು 1921ರಲ್ಲಿ ಈ ಹರಪ್ಪ ನಗರವನ್ನ ಕಂಡುಹಿಡಿತಾರೆ. ಹಾಗಾಗಿ ಪಾಕಿಸ್ತಾನದ ಇದು ನೋಡ್ಕೊಡ್ರಿ, ಬಹಳ ಒಂದು ಪ್ರಶ್ನೆ ಸಾಕಷ್ಟು ಕೇಳಿದಾರೆ. ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯನ ಒಂದು ಮಾಂಟೆ ಗೋಮರಿ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಒಂದು ನಗರ ಇದು. ಯಾವುದು? ಹರಪ್ಪ ನಗರ. ಇದಾದ ನಂತರ 1922ರಲ್ಲಿ ನಾವು ಆರ್ ಡಿ ಬ್ಯಾನರ್ಜಿ ಅವರು ಏನ್ ಮಾಡ್ತಾರಂದ್ರ ಈ ಮೆಹೆಂಜೋದಾರ್ ನೋಡಿ 1922ರಲ್ಲಿ ಆರ್ ಡಿ ಬ್ಯಾನರ್ಜಿ ತಂಡ ರಾಕುಲ್ ದಾಸ್ ಬ್ಯಾನರ್ಜಿ ತಂಡ 1922ರಲ್ಲಿ ಮೆಹೆಂಜೋದಾರ ನಗರವನ್ನ ಕಂಡುಹಿಡಿತಾರೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಪ್ರಮುಖವಾಗಿ ಈ ಒಂದು ಮೆಹೆಂಜೋದಾರ ಒಂದು ನಗರ ಬಗ್ಗೆ ತಿಳ್ಕೋದಾರೆ ಇದನ್ನ ಪ್ರಮುಖವಾಗಿ ನಕಲಿಸ್ತಾನ್ ಅಂತ ಕೂಡ ಕರೀತಾರೆ. ಅಥವಾ ಸಿಂಧ್ ಪ್ರದೇಶದ ಉದ್ಯಾನವನ ಅಂತ ಕೂಡ ಕರೀತಾರೆ. ಸಿಂಧೂ ಪ್ರದೇಶದ ಉದ್ಯಾನ ಅಂತ ಕೂಡ ಕರೀತಾರೆ.
ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಇದನ್ನು ಕೂಡ ನಾವು ಸಿಂಧೂ ನದಿ ದಂಡೆಯ ಮೇಲೆ ಕಂಡಿರ್ತಕ್ಕಂಥ ಒಂದು ಸಿಂಧೂ ದಡದಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರಮುಖ ನಗರ ಇದು. ಇದನ್ನ ಕಂಡಿರ್ತಕ್ಕಂಥ 1922ರಲ್ಲಿ R.D. ಬ್ಯಾನರ್ಜಿ ಕಂಡಿರ್ತಕ್ಕಂಥ ಒಂದು ವಿಚಾರವನ್ನು ಕೂಡ ನಾವು ಹಿಂದಿನ ಒಂದು ಸ್ಲೈಡ್ ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಸುಮಾರು 5,000 ವರ್ಷಗಳ ಹಿಂದಿನ ಒಂದು ನಗರವನ್ನ 5,000 ವರ್ಷಗಳ ಒಂದು ಹಿಂದಿನ ನಗರ ಅಂತ ಕೂಡ ಇದನ್ನ ನಾವು ಕರಿಬಹುದು. ಈ ಒಂದು ನಾವು ಅಧಿಕೃತವಾಗಿರ್ತಕ್ಕಂಥ ಈ ಒಂದು ಸಂಶೋಧನೆಯಲ್ಲಿ R.D. ಬ್ಯಾನರ್ಜಿ ಅವರು ಕೂಡ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ ಮುದ್ರೆಗಳನ್ನು ಕೂಡ ಅವರು ಕಂಡುಹಿಡಿತಾರೆ. ಹಾಗಾಗಿ ಮೆಹಜೋದಾರ ನಗರವು ಕೂಡ ಭಾರತದ ಒಂದು ಇತಿಹಾಸಕ್ಕೆ ಪ್ರಮುಖವಾದ ಒಂದು ಹೆದ್ದಾರಿ ಅಂತ ಕೂಡ ನಾವಿಲ್ಲಿ ಕರಿಬಹುದು. ಯಾಕಂದ್ರೆ ಜಗತ್ತಿನ ಈಜಿಪ್ಟ್ ಮತ್ತು ಮೆಸೊಪೊಟೇಮಿಯಾ ನಾಗರಿಕತೆಗಳಿಗೆ ಹೋಲಿಕೆ ಮಾಡತಕ್ಕಂತ ಪ್ರಮುಖ ನಗರಗಳಲ್ಲಿ ಯಾವುದು ಮೆಹಜೋದಾರ ನಗರಗಳಲ್ಲಿ ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥ ನಗರವನ್ನು ನಾವಿಲ್ಲಿ ಕಾಣ್ತೇವೆ. ಇದಾದ್ಮೇಲೆ ಏನಾಗುತ್ತೆ ಅಂದ್ರೆ 1923ರಲ್ಲಿ ಈ ಮಜುಮ್ದಾರ್ ಅವರು ಏನ್ ಮಾಡ್ತಾರೆ ಅಂದ್ರೆ ಈ ಚಾಣೂದಾರೋ ನಗರವನ್ನ ಕಂಡುಹಿಡಿತಾರೆ. ಇನ್ನು 1924ರಲ್ಲಿ ಅರಿಲ್ ಸ್ಟೈನ್ ಅವರು ಒಂದು ಸುಕ್ತಾ ಜೆಂಡರ್ ನಗರವನ್ನು ಕೂಡ ಕಂಡುಹಿಡಿತಾರೆ. ಸೊ ಇಷ್ಟು ಪ್ರಮುಖವಾದ ಮಾಹಿತಿಗಳನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಇನ್ನೇನಾಗತ್ತೆ ಅಂದ್ರೆ 1924ರಲ್ಲಿ ಅದಾದ ನಂತರ ಜಾನ್ ಮಾರ್ಷಲ್ ಅವರು ಏನ್ ಮಾಡ್ತಾರೆ ಅಂದ್ರೆ ಹರಪ್ಪ ಸಂಸ್ಕೃತಿಯನ್ನ ಈ ಒಂದು ನಗರವನ್ನ ಸಿಕ್ಕಿರ್ತಕ್ಕಂಥ ಅವಶೇಷಗಳ ಆಧಾರಿತವಾಗಿ ಮತ್ತು ಸಿಂಧು ನದಿಯ ಒಂದು ಸುತ್ತಮುತ್ತಲಿರ್ತಕ್ಕಂಥ ಉಪನದಿಗಳ ಸಂಸ್ಕೃತಿಯನ್ನ ಏನಂತ ಹರಪ್ಪ ಸಂಸ್ಕೃತಿ ಅಂತ ಕರೆದ್ರು. ಇದರ ಬಗ್ಗೆ ಪ್ರಮುಖವಾಗಿ ಅವ್ರು ಏನ್ ಮಾಡ್ತಾರಂದ್ರೆ ಮರೆತು ಹೋದ ಯುಗದ ಆವಿಷ್ಕಾರ ಅಂತ ಒಂದು ಪ್ರಕಟಣೆಯನ್ನು ಮಾಡ್ತಾರೆ. ಅದು ಲಂಡನ್ ನಗರದಲ್ಲಿ ಪ್ರಕಟವಾಗಿರ್ತಕ್ಕಂಥ ಇಲ್ಲುಸ್ಟ್ರೇಟೆಡ್ ಲಂಡನ್ ನ್ಯೂಸ್ ಪತ್ರಿಕೆಯಲ್ಲಿ ಇದನ್ನ ಮಾಡ್ತಾರೆ. ಯಾವುದು ಇಲ್ಲುಸ್ಟ್ರೇಟೆಡ್ ಲಂಡನ್ ನ್ಯೂಸ್ ಪೇಪರ್ ಅಲ್ಲಿ ಇದನ್ನ ಪ್ರಕಟಣೆಯನ್ನ ಮಾಡ್ತಾರೆ. ನಮ್ಗೆ ಇಷ್ಟು ಪ್ರಮುಖವಾದ ಮಾಹಿತಿಗಳನ್ನ ನೋಡ್ತೀವಿ. ಇದಾದ್ಮೇಲೆ ಏನಾಗುತ್ತೆ ಅಂದ್ರೆ CF ಡೆಲ್ ಅವರು ಕೂಡ ಏನಾದ್ರು ಮೆಹಜೋದಾರ ಸಂಸ್ಕೃತಿಯ ಬಗ್ಗೆ ಹಲವು ಮಾಹಿತಿಗಳನ್ನು ಕೊಡ್ತಾ ಹೋಗ್ತಾರೆ. ಇದರ ವಿಸ್ತಾರವನ್ನು ನೋಡೋದಾದ್ರೆ ನಾವು ಎಲ್ಲಾ ಸಂಶೋಧನಾ ಆದ ನಂತರ IVC ವಿಸ್ತಾರವನ್ನು ನೋಡೋದಾದ್ರೆ ನಾವು ಪ್ರಮುಖವಾಗಿ 4 ದಿಕ್ಕುಗಳಲ್ಲಿ ಕೂಡ ನಾವು ನೋಡೋದಾದ್ರೆ ಮೊದಲಿಗೆ ನಾವು ಉತ್ತರದಲ್ಲಿ ಮಾಂಡು ನಗರವನ್ನು ಕಾಣ್ತೀವಿ. ಅದು ಚಿನಾಬ್ ನದಿ ದಡಿರ್ತಕ್ಕಂಥ ಮಾಂಡೋ ಒಂದು ಸ್ಥಳವನ್ನು ಕಾಣ್ತೀವಿ. ಇನ್ನು ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ಅಲಂಗಿರಪುರವನ್ನ ಪೂರ್ವದಲ್ಲಿ ಕಾಣ್ತೀವಿ. ಇನ್ನು ದಕ್ಷಿಣದಲ್ಲಿ ದೈಮಾಬಾದ್ ನಗರ ಕಾಣ್ತೀವಿ. ಇದೆಲ್ಲಿ ಕಂಡು ಬರ್ತದೆ? ಮಹಾರಾಷ್ಟ್ರದಲ್ಲಿ. ಇದು ದಕ್ಷಿಣದ ಒಂದು ತುತ್ತ ತುದಿಯಾಗಿತ್ತು. ಇನ್ನು ಪಶ್ಚಿಮದಲ್ಲಿ ನಾವು ಯಾವ್ದು ನೋಡ್ತೀವಿ ಅಂದ್ರೆ ಸುಕ್ತಾ ಜೆಂಡರ್ ಸ್ಥಳವನ್ನ ಅಥವಾ ನೆಲೆಯನ್ನ ಕಾಣ್ತೀವಿ. ಇದರಲ್ಲಿ ಪಶ್ಚಿಮದ ಒಂದು ತುತ್ತ ತುದಿಯ ಭಾಗವಾಗಿತ್ತು. ಇಷ್ಟು ಪ್ರಮುಖವಾದ ಮಾಹಿತಿಗಳನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಇದರ ಟೋಟಲ್ ಒಟ್ಟು ವಿಸ್ತಾರವನ್ನು ನೋಡೋದಾದ್ರೆ ನಾವು 1,29,000 ಇದ್ರ ಬಗ್ಗೆ ಕನ್ಫ್ಯೂಸ್ ಇದೆ, ಆಮೇಲೆ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಸೊ ಇಷ್ಟು ಪ್ರಮುಖವಾಗಿರ್ತಕ್ಕಂಥ ನಾವು ಮಾಹಿತಿಗಳನ್ನ ನೋಡ್ತೀವಿ. ಇದಾದ ನಂತರ ಮತ್ತೊಂದು ನಮ್ಮೆಲ್ಲರೂ ಕೂಡ ಒಂದು ಡೌಟ್ ಇರೋದೇನೆಂದ್ರೆ IVC ಕಾಲವನ್ನ ನಿರ್ಧಾರ ಮಾಡೋದು. ಈ IVC ಕಾಲವನ್ನು ನಿರ್ಧಾರ ಮಾಡೋದಾದ್ರೆ ಪ್ರಮುಖವಾಗಿರ್ತಕ್ಕಂಥ ಇತಿಹಾಸಕಾರರ ಅಭಿಪ್ರಾಯವನ್ನು ನೋಡೋದಾದ್ರೆ ನಾವು 5,000 ವರ್ಷಗಳ ಕಾಲಿನ ಹಿಂದಿನ ಒಂದು ಇತಿಹಾಸವನ್ನು ನಾವು ಯಾವ ಒಂದು ಕಾಲಗಳಿಗೆ ಹೋಲಿಸೋದಾದ್ರೆ ಸಾಕಷ್ಟು ಬಾರಿ ಇದನ್ನ ಮ್ಯಾಚ್ ದ ಫಾಲೋಯಿಂಗ್ ಕೂಡ ಕೇಳಿದ್ರು KSET ಮತ್ತು ನೆಟದಲ್ಲಿ. ಮ್ಯಾಚ್ ದ ಫಾಲೋಯಿಂಗ್ ಅಂದ್ರೆ ಸರಿಯಾಗಿ ಹೊಂದಿಸಿ ಬರೆಯಿರ್ತಕ್ಕಂಥ ಒಂದು ಇದರಲ್ಲಿ ಕೂಡ ಪ್ರಶ್ನೆಗಳು ಬಂದಿರತಕ್ಕಂಥ ಒಂದು ಮಾಹಿತಿಯನ್ನು ನೋಡ್ತಾ ಇದ್ದೀವಿ ನಾವು. ಇನ್ನು ಒಂದು ಇತಿಹಾಸಕಾರ ಅಥವಾ ಸಂಶೋಧನಾ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ವ್ಯಕ್ತಿಯನ್ನು ನೋಡೋದಾದ್ರೆ ಜಾನ್ ಮಾರ್ಷಲ್ ಅವರ ಪ್ರಕಾರ
ಏನು ಜಾನ್ ಮಾರ್ಷಲ್ ಅವರ ಪ್ರಕಾರ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಕಾಲವನ್ನು ನೋಡೋದಾದ್ರೆ ಸುಮಾರು ಕ್ರಿಸ್ತಪೂರ್ವ 3200 ಹಿಡ್ಕೊಂಡು 2750 ಒಂದು ಕಾಲವನ್ನ ನಾವು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಕಾಲ ಅಂತ ಕರಿತಿದ್ರು. ಮತ್ತು ಪ್ರಮುಖವಾಗಿ ಇತಿಹಾಸಕಾರರಾದ ಡಿ ಡಿ ಕೋಸಾಂಬಿ ಅವರ ಪ್ರಕಾರ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಕಾಲವನ್ನು ನಾವು ಸುಮಾರು 3101ರವರೆಗೆ ಇದರ ಒಂದು ಅಸ್ತಿತ್ವವನ್ನು ನಾವು ಕಾಣ್ತೀವಿ. ಇನ್ನು ಈ ಮ್ಯಾಕಿ ಅವರ ಪ್ರಕಾರ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅವನ್ನ ಕ್ರಿಸ್ತಪೂರ್ವ 2800 ಹಿಡ್ಕೊಂಡು ಕ್ರಿಸ್ತಪೂರ್ವ 2500 ಒಂದು ಮಧ್ಯದ ಕಾಲಾವಧಿಯನ್ನ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಕಾಲಾವಧಿ ಅಂತ ಕರಿತಿದ್ರು. ಇನ್ನು ಪ್ರಮುಖ ಇತಿಹಾಸಕಾರದ ಮಾರ್ಟಿಮರ್ ವಿಲ್ಲರ್ ಅವರ ಪ್ರಕಾರ ಎಷ್ಟು ಸುಮಾರು 2500 ಹಿಡ್ಕೊಂಡು 1500ರವರೆಗಿನ ಒಂದು ಸುಮಾರು 1000 ವರ್ಷಗಳ ಕಾಲವನ್ನ ಏನಂತ ಕರಿತಾ ಇದ್ರು ಅಂದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅವಧಿ ಅಂತ ಕರಿತಿದ್ರು. ಇನ್ನು ಡಿ ಪಿ ಅಗರ್ವಾಲ್ ಅವರ ಅಭಿಪ್ರಾಯ ಪ್ರಕಾರ ಎಷ್ಟಂದ್ರೆ ಇವರ ಪ್ರಕಾರ ಅಧಿಕೃತವಾಗಿ ನಾವು ಏನ್ ನೋಡ್ತೀವಿ ಅಂದ್ರೆ ರೇಡಿಯೋ ಕಾರ್ಬನ್ ಡೇಟಿಂಗ್ ಅನ್ನ ಇವರ ಒಂದು ಹೋಲಿಕೆ ಮಾಡಿ ನೋಡಿದಾಗ ಹೋಲಿಕೆಯನ್ನು ಮಾಡಿದಾಗ 2300 ಇಟ್ಕೊಂಡು 1750 ಒಂದು ಕಾಲಾವಧಿಯನ್ನ ಅಧಿಕೃತವಾಗಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಕಾಲ ಅಂತ ಕೂಡ ಕರಿತಿದ್ರು. ಇನ್ನು ಡೆಲ್ಸ್ ಅವರ ಪ್ರಕಾರ ಡೆಲ್ಸ್ ಅವರ ಪ್ರಕಾರ ಯಾಕಂದ್ರೆ ಸಾಕಷ್ಟು ಬಾರಿ ಕೆಸೆಟ್ ಮತ್ತು ನೆಟ್ಗೆ ಕೇರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. 2900 ಹಿಡ್ಕೊಂಡು 1900 ಕ್ರಿಸ್ತಪೂರ್ವ ಅವಧಿಯನ್ನು ಕೂಡ ಏನಂತ ಕರಿತಾರೆ ಅಂದ್ರೆ ಇವರು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಕಾಲ ಅಂತ ಕೂಡ ಕರಿತಿದ್ರು. ಪ್ರಮುಖವಾಗಿರ್ತಕ್ಕಂಥ ಒಂದು ಮತ್ತು ಭಾರತೀಯ ಇತಿಹಾಸಕಾರರ ಪ್ರಕಾರ ಕೆಲವೊಂದು ವಿಚಾರಗಳನ್ನು ನೋಡೋದಾದ್ರೆ ನಾವು ಪ್ರಮುಖವಾಗಿ ಆರ್ ಎಸ್ ಶರ್ಮಾ ಅವರ ಪ್ರಕಾರ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಕಾಲವನ್ನು ನಾವು ಕ್ರಿಸ್ತಪೂರ್ವ 2500 ಹಿಡ್ಕೊಂಡು 1750ರವರೆಗಿನ ಮಧ್ಯದ ಕಾಲಾವಧಿ ಕೂಡ ಒಂದು ಕರಿತೀವಿ. ಅದ್ರ ಜೊತೆ ರೋಮಿಲಾ ಥಾಪರ್ ಅವರ ಒಂದು ನಮ್ಮ ಇತಿಹಾಸಕಾರರಾಗಿರ್ತಕ್ಕಂಥ ಪ್ರಮುಖ ರೋಮಿಲಾ ಥಾಪರ್ ಅವರ ಪ್ರಕಾರ ಕ್ರಿಸ್ತಪೂರ್ವ 1700 ಅವಧಿವರೆಗಿನ ಕಾಲಾವಧಿಯನ್ನ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಕೂಡ ಅಂತ ನಾವು ಕರಿತೀವಿ. ಇನ್ನು ಪ್ರಮುಖವಾಗಿ ಕಾಲಾವಧಿಯನ್ನು ನೋಡಿದೀವಿ. ಇದ್ರ ಜೊತೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಪ್ರಮುಖ ಲಕ್ಷಣಗಳನ್ನು ನೋಡ್ಬೇಕಾಗತ್ತೆ ಇಲ್ಲಿ. ಯಾಕಂದ್ರೆ ಇಲ್ಲಿರ್ತಕ್ಕಂಥ ರಾಜಕೀಯ ವ್ಯವಸ್ಥೆ ಇತ್ತು, ಆಡಳಿತಾತ್ಮಕ ವ್ಯವಸ್ಥೆ ಇತ್ತು, ಕಲೆ ಮತ್ತು ವಾಸ್ತುಶಿಲ್ಪ ಯಾವ ತರ ಇತ್ತು, ನೆಕ್ಸ್ಟ್ ಏನಂದ್ರೆ ನಾವು ಇದರಲ್ಲಿ ಈ ಒಂದು ಸಂಸ್ಕೃತಿಯ ನಾಶಕ್ಕೆ ಕಾರಣ ಏನವಾಯಿತು, ಮತ್ತೆ ಇಲ್ಲಿರ್ತಕ್ಕಂಥ ಆಹಾರ ಏನಾಗಿತ್ತು ಮತ್ತು ಆಭರಣಗಳು ಯಾವ ತರ ಇತ್ತು, ಉಡುಪು ಏನಾಗಿತ್ತು ಕೂಡ ನಾವಿಲ್ಲಿ ಪ್ರಮುಖವಾಗಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಪ್ರಮುಖ ಲಕ್ಷಣಗಳು ಕೂಡ ನಾವು ಕಾಣ್ತಾ ಹೋಗೋಣ. ಇಲ್ಲಿ ಪ್ರಮುಖ ಲಕ್ಷಣಗಳು ಅದರಲ್ಲಿ ಮೊದಲನೇದಾಗಿ ನೋಡೋದಾದ್ರೆ ನಾವು ರಾಜಕೀಯ ವ್ಯವಸ್ಥೆ ಕುರಿತಾಗಿ ತಿಳ್ಕೊಬೇಕಾಗತ್ತೆ. ರಾಜಕೀಯ ವ್ಯವಸ್ಥೆ ಕುರಿತಾಗಿ ತಿಳ್ಕೊಳ್ಳೋಣ. ಯಾಕಂದ್ರೆ ಒಂದು ಯಾವುದೇ ಒಂದು ವ್ಯವಸ್ಥೆ ಐತೆ ಅಂದ್ರೆ ಅಲ್ಲಿ ಮೊದಲನೇದಾಗಿ ನಾವು ಏನ್ ಮಾಡ್ಬೇಕಂದ್ರ ರಾಜಕೀಯ ವ್ಯವಸ್ಥೆಯನ್ನು ನಾವು ಕಾಣ್ಬೇಕಾಗತ್ತೆ. ಇಲ್ಲಿ ಏನಾಗತ್ತೆ ಅಂದ್ರ ರಾಜಕೀಯ ವ್ಯವಸ್ಥೆಯಿಂದಾಗ ನಾವು ನೋಡ್ತೀವಿ, ಇಲ್ಲಿ ಒಂದು ಆಡಳಿತಾತ್ಮಕ ವರ್ಗ ನೋಡ್ಬೇಕಾಗತ್ತೆ. ಇಲ್ಲಾಂದ್ರೆ ಯಾವ ಒಂದು ಇಲ್ಲಿ ರಾಜರ ಆಳ್ತಾ ಇದ್ರು ಅಥವಾ ರಾಜಕೀಯ ವ್ಯವಸ್ಥೆ ಇತ್ತಾ ಇಲ್ಲ ಅನ್ನೋದು ಕೂಡ ಕೆಲವು ವಿಚಾರಗಳನ್ನ ನಾವು ಇಲ್ಲಿ ತಿಳ್ಕೊಳ್ಬೇಕಾಗತ್ತ. ಆದ್ರೆ ಇಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಗ್ಗೆ ನಾವು ನೋಡೋದಾದ್ರೆ ಒಂದು ಹೋಲಿಕೆ ಮಾಡೋದಾದ್ರೆ ನೋಡಿ ಈಜಿಪ್ಟ್ ನಾಗರಿಕತೆಯಲ್ಲಿ ಏನಾಗುತ್ತೆ ಸಮಕಾಲೀನ ನಾಗರಿಕತೆ ಆಗಿದ್ರಿಂದ ಅಲ್ಲಿ ರಾಜರುಗಳನ್ನ ಏನಾಗುತ್ತೆ ಅಂದ್ರೆ ಫೆರೋ ಅಂತ ಕರಿತಿದ್ರು. ಹಾಗಾದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಈ ರಾಜರ ಆಳ್ವಿಕೆ ಇತ್ತ ಅನ್ನೋ ಪ್ರಶ್ನೆ ಮೂಡುತ್ತೆ ನಮ್ಗೆ ಇಲ್ಲಿ. ಯಾಕಂದ್ರೆ ಸಮಕಾಲೀನ ನಾಗರಿಕತೆ ಇದ್ದಾಗ ಭಾರತದಲ್ಲಿ ಕೂಡ ಒಂದು ರಾಜರ ಆಳ್ವಿಕೆ ಇತ್ತು, ಯಾವ ಒಂದು ಪ್ರಮುಖವಾಗಿರ್ತಕ್ಕಂಥ ರಾಜ ಆಳ್ವಿಕೆ ಮಾಡ್ತಿದ್ದ ಅನ್ನೋ ಕೂಡ ಡೌಟ್ ಸಿಗುತ್ತಾ. ಬಟ್ ದೊರೆತಿರ್ತಕ್ಕಂಥ ಒಂದು ಮಾಹಿತಿ ಅನ್ವಯ ಇಲ್ಲಿ ನಮಗೆ ಏನ್ ಸಿಗುತ್ತಂದ್ರ ಪ್ರಮುಖವಾಗಿ ಆಡಳಿತಾತ್ಮಕ ವರ್ಗವನ್ನು ನೋಡೋದಾದ್ರೆ ಇಲ್ಲಿ ವಿಶೇಷವಾಗಿ ನಾವು ವರ್ತಕ ವರ್ಗದ ಆಡಳಿತವನ್ನ ನೋಡ್ತೀವಿ. ನಾವು ಕಾಣ್ತಾ ಬರ್ತೀವಿ. ಯಾಕಂದ್ರೆ ಭಾರತದಲ್ಲಿರ್ತಕ್ಕಂಥ ಸಿಕ್ಕಿರ್ತಕ್ಕಂಥ ಪ್ರಮುಖ ಮಾಹಿತಿ ಅನ್ವಯ ಇಲ್ಲಿ ಯಾವುದೇ ಒಂದು ರಾಜರ ಆಳ್ವಿಕೆ ಇತ್ತು ಅನ್ನೋದಕ್ಕೆ ನಮಗೆ ಯಾವುದೇ ಒಂದು ಮೂಲಾಧಾರ ಸಿಕ್ಕಿಲ್ಲ. ಹಾಗಾಗಿ ಸಿಕ್ಕಿರ್ತಕ್ಕಂಥ ಒಂದು ಈ ಮುದ್ರೆಗಳ ಆಧಾರಿತವಾಗಿ, ಮಡಿಕೆಗಳ ಆಧಾರಿತವಾಗಿ ಮತ್ತು ಅಲ್ಲಿರ್ತಕ್ಕಂಥ ಒಂದು ವ್ಯಾಪಾರ ಮತ್ತು ವಾಣಿಜ್ಯದ ಉದ್ದೇಶದ ಒಂದು
ಆಡಳಿತ ವ್ಯವಸ್ಥೆಯನ್ನು ನೋಡೋದಾದ್ರೆ ನಾವು ಇದು ಒಂದು ವರ್ತಕ ವರ್ಗದ ಆಡಳಿತಕ್ಕೆ ಒಳಪಟ್ಟಿತ್ತು ಎಂಬ ಅಭಿಪ್ರಾಯವನ್ನು ಕೂಡ ನಾವು ನೋಡ್ಬೇಕಾಗತ್ತ. ಇದನ್ನ ವಿಶೇಷವಾಗಿ ಈ ಒಂದು ಆಧಾರದ ಮೇಲೆ ಎಸ್ ಆರ್ ರಾವ್ ಅವರು ಏನಂತ ಕರೀತಾರೆ ಅಂದ್ರೆ, ಎಸ್ ಆರ್ ರಾವ್ ಅವರು ಏನಂತಂದ್ರೆ ಸಿಂಧೂ ಸಾಮ್ರಾಜ್ಯ ಅಂತ ಕರೀತಾರೆ ಇದನ್ನ. ಇದರ ಆಧಾರದ ಮೇಲೆ ಸಿಂಧೂ ಸಾಮ್ರಾಜ್ಯ ಅಂತ ಕರೀತಾರೆ. ಯಾಕಂದ್ರೆ ಅವರ ಪ್ರಮುಖ ಕೃತಿಯಾದ ಲೋಥಾಲ್ ಲೋಥಾಲ್ ಅಂಡ್ ಇಂಡಸ್ ಸಿವಿಲೈಸೇಷನ್ ಎಂಬ ಕೃತಿಯಲ್ಲಿ ಇಲ್ಲಿರ್ತಕ್ಕಂಥ ಆಡಳಿತ ವ್ಯವಸ್ಥೆಯನ್ನ ಸಿಂಧೂ ಸಾಮ್ರಾಜ್ಯ ಅಂತ ಕರೀತಾರೆ ಅವರು. ಯಾರು? ಎಸ್ ಆರ್ ರಾವ್ ಅವರು. ಇನ್ನು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅನ್ನ ಇದರ ವರ್ತಕ ವರ್ಗದ ಆಧಾರದ ಮೇಲೆ ನೋಡೋದಾದ್ರೆ ಮತ್ತು ಇಲ್ಲಿರ್ತಕ್ಕಂಥ ಒಂದು ಟ್ರೇಡ್ ರಿಲೇಶನ್ಶಿಪ್ ಯಾವ ಜೊತೆ ಅಂದ್ರೆ ಈಜಿಪ್ಟ್ ಮತ್ತು ಮೆಸೊಪೊಟೇಮಿಯಾ ಟ್ರೇಡ್ ರಿಲೇಷನ್ ಇತ್ತನ್ನು ಕೂಡ ನಾವು ಇಲ್ಲಿ ಕಾಣ್ತೇವೆ. ಹಾಗಾಗಿ ನಾವು ಅದ ಒಂದು ಆಧಾರದ ಮೇಲೆ ಸಾಮ್ರಾಜ್ಯ ಅಂತ ಕರೆದಿರಬಹುದು ಅದು. ಇನ್ನು ಕೆ ಎನ್ ದೀಕ್ಷಿತ್ ಅವರ ಪ್ರಕಾರ, ಯಾರು? ಕೆ ಎನ್ ದೀಕ್ಷಿತ್ ಅವರ ಪ್ರಕಾರ ಮೆಹೆಂಜೋದಾರೋ ನಗರದಲ್ಲಿ ಮೌರ್ಯರ ಆಡಳಿತ ವ್ಯವಸ್ಥೆಯ ರೀತಿ ಅಥವಾ ಗುಪ್ತರ ನಗರ ಸಭೆಯ ವ್ಯವಸ್ಥೆಯ ರೀತಿ ಆಡಳಿತ ವ್ಯವಸ್ಥೆ ಇತ್ತು ಅಂತ ಹೇಳ್ತಾರೆ ಅವರು. ಕೆ ಎನ್ ದೀಕ್ಷಿತ್ ಅವರು ನೋಟ್ ಮಾಡ್ಕೊಡ್ರಿ, ಬಹಳ ಇಂಪಾರ್ಟೆಂಟ್ ಇತ್ತು. ಇದನ್ನ ಹೋಲಿಕೆ ಮಾಡ್ತಾರೆ ಅವರು ಯಾರಿಗೆ? ಮೌರ್ಯರ ಆಡಳಿತ ವ್ಯವಸ್ಥೆ ಅಥವಾ ಗುಪ್ತರ ನಗರಸಭೆಯ ಆಡಳಿತ ವ್ಯವಸ್ಥೆಗೆ ಹೋಲಿಕೆಯನ್ನು ಮಾಡ್ತಕ್ಕಂಥ ಇತಿಹಾಸಕಾರರಂದ್ರೆ ಯಾರು? ಕೆ ಎನ್ ದೀಕ್ಷಿತ್ ಅವರು. ಇನ್ನೊಬ್ಬರ ಪ್ರಮುಖವಾಗಿರ್ತಕ್ಕಂಥ ಇತಿಹಾಸಕಾರರಾದ ಎ ಎಲ್ ಭಾಷೆಮ್ ಅವರು. ಇವರು ನೋಟ್ ಮಾಡ್ಕೊಡ್ರಿ, ಬಹಳ ಇಂಪಾರ್ಟೆಂಟ್ ಇವ್ರದ್ದು. ಯಾಕಂದ್ರೆ ಇವರ ಪ್ರಮುಖ ಕೃತಿ ಯಾವ್ದಂದ್ರೆ ವಂಡರ್ ದಟ್ ವಾಸ್ ಇಂಡಿಯಾ ಪ್ರಮುಖ ಕೃತಿ ಇದು. ಈ ಕೃತಿಯಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಎ ಎಲ್ ಭಾಷೆಮ್ ಅವರು ಪುರೋಹಿತ ರಾಜನ ಆಳ್ವಿಕೆ ಇತ್ತಂತ ಹೇಳ್ತಾರೆ. ಪುರೋಹಿತ ರಾಜನ ಆಳ್ವಿಕೆ ಇತ್ತು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಅಂತ ಹೇಳ್ತಾರೆ. ಇನ್ನು ಎಸ್ ಆರ್ ಅವರು ಆಲ್ರೆಡಿ ನೋಡಿದ್ರಿ ನೀವು. ಎಸ್ ಆರ್ ರಾವ್ ಅವರ ಪ್ರಕೃತಿಯಲ್ಲಿ ಇಲ್ಲಿ ಏನಾಗುತ್ತೆ ಅಂದ್ರೆ ಇನ್ನೂ ಒಂದು ಮಾತು ಹೇಳ್ತಾರೆ ಅವರು. ಧರ್ಮಶೀಲ ಅರಸನಿಂದ ಇಲ್ಲಿ ಆಳ್ವಿಕೆ ನಡೀತಿತ್ತು ಅಂತ ಹೇಳ್ತಾರೆ. ಧರ್ಮಶೀಲ ಅರಸನ ಒಂದು ಯಾರಂದ್ರೆ ನಮ್ಮ ಯುಧಿಷ್ಠಿರ ಮತ್ತು ಈ ಮಹಾಭಾರತದಲ್ಲಿ ನಾವು ಕಾಣ್ತೀವಿ. ಧರ್ಮಶೀಲ ಮತ್ತು ಅಧರ್ಮ ರಾಜ್ಯ ಅಂತ ಎಷ್ಟೋ ಮಾಹಿತಿಗಳನ್ನು ಮಹಾರಾಷ್ಟ್ರದಲ್ಲಿ ಕಾಣ್ತೀವಿ. ಇಷ್ಟು ನಾವು ಆಡಳಿತಾತ್ಮಕ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಇಲ್ಲಿ ವರ್ತಕ ವರ್ಗದ ಆಡಳಿತ ವ್ಯವಸ್ಥೆಯನ್ನು ಕಾಣ್ತಿದ್ದೀವಿ. ಅಥವಾ ಕೆ ಎನ್ ದೀಕ್ಷಿತ್ ಅವರು ಮೌರ್ಯರ ಆಡಳಿತ ವ್ಯವಸ್ಥೆ ಮತ್ತು ಗುಪ್ತರ ನಗರಸಭೆ ಆಡಳಿತ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಇದಕ್ಕೆ ಹೋಲಿಕೆ ಮಾಡ್ತಕ್ಕಂಥ ವಿಚಾರ ನೋಡ್ತೀವಿ. ಇನ್ನು ಎ ಎಲ್ ಭಾಷೆಮ್ ಅವರ ಪ್ರಕಾರ ಪುರೋಹಿತ ರಾಜನ ಆಳ್ವಿಕೆ ಇತ್ತು ಅಂತ ಪ್ರಮುಖವಾದ ಮಾಹಿತಿಯನ್ನು ನೋಡ್ತಾರೆ. ಅದರ ಜೊತೆ ಇಲ್ಲಿ ನಾವು ಪ್ರಮುಖವಾಗಿ ಮತ್ತೊಂದು ವಿಚಾರ ನೋಡೋದಾದ್ರೆ ಧರ್ಮಶೀಲ ಅರಸನ ಆಳ್ವಿಕೆ ಇತ್ತು ಅಂತ ಎಸ್ ಆರ್ ಅವರು ಕೂಡ ಹೇಳ್ತಾರೆ. ಅದಾದ್ಮೇಲೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಪ್ರಮುಖ ನಗರ ವ್ಯವಸ್ಥೆಯಲ್ಲಿ ನಾವು ನೋಡೋದಾದ್ರೆ ಇಂಡಸ್ ವ್ಯಾಲಿ ಪ್ರಮುಖ ಒಂದು ನಗರ ಲಕ್ಷಣಗಳಲ್ಲಿ ನೋಡೋದಾದ್ರೆ ಇಲ್ಲಿ ಇರ್ತಕ್ಕಂಥ ಒಂದು ಜಾಗತಿಕವಾಗಿರ್ತಕ್ಕಂಥ ಮಾನ್ಯತೆ ಪಡೆದಿರ್ತಕ್ಕಂಥ ನಗರ ಯೋಜನೆಯನ್ನು ಕೂಡ ನಾವಿಲ್ಲಿ ಕಾಣ್ತೀವಿ. ನಗರ ಯೋಜನೆ ಜಗತ್ತಿನ ಯಾವುದೇ ಒಂದು ನಾಗರಿಕತೆಗಳಲ್ಲಿ ಕೂಡ ನಾವು ಕಾಣಲ್ಲ. ಅದನ್ನ ನಾವು ಪ್ರಮುಖವಾಗಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಕಾಣ್ತೀವಿ ಇದನ್ನು ಮೊಟ್ಟ ಮೊದಲ ಬಾರಿಗೆ. ಹಾಗಾಗಿ ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಇಲ್ಲಿ ಮನೆಗಳ ಒಂದು ನಿರ್ಮಾಣ ಯಾವ ತರ ಇತ್ತಂದ್ರೆ ಚೌಕಟ್ಟಾದ ವಿನ್ಯಾಸವನ್ನು ಹೊಂದಿರತಕ್ಕಂಥ ಒಂದು ಲಕ್ಷಣವನ್ನು ಕಾಣ್ತೀವಿ. ವಿನ್ಯಾಸವನ್ನು ಕಾಣ್ತೀವಿ. ಇವು ಪ್ರಮುಖವಾಗಿ ಸಾಲುಗಳ ರೂಪದಲ್ಲಿ ನಿರ್ಮಾಣವಾಗಿತ್ತು. ಇನ್ನು ಪ್ರಮುಖವಾಗಿ ನೇರವಾದ ಮತ್ತು ವಿಶಾಲವಾದ ಒಂದು ರಸ್ತೆಗಳನ್ನು ಕೂಡ ನಾವಿಲ್ಲಿ ಕಾಣ್ತೀವಿ. ಇವು ಯಾವ ತರ ಇತ್ತಂದ್ರೆ ವಿಶೇಷವಾಗಿ ಮನೆಗೆ ಎದುರಾಗಿ ರಸ್ತೆಗಳು ಮತ್ತೆ ಎದುರಾಗಿ ಅಕ್ಕಪಕ್ಕ ಮನೆ ಇರ್ತಕ್ಕಂಥ ಒಂದು ಲಕ್ಷಣಗಳನ್ನು ನಾವಿಲ್ಲಿ ಕಾಣ್ತೀವಿ. ಇದ್ರ ಜೊತೆ ಮತ್ತೊಂದು ಪ್ರಮುಖ ಒಂದು ಒಳಚರಂಡಿ ವ್ಯವಸ್ಥೆಯನ್ನು ಕೂಡ ಕಾಣ್ತೇವೆ ನಾವಿಲ್ಲಿ. ಒಳಚರಂಡಿ ವ್ಯವಸ್ಥೆಯನ್ನು ಕೂಡ ನಾವಿಲ್ಲಿ
ಕಾಣ್ತೀವಿ. ಇದೇ ಒಂದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಪ್ರಮುಖ ಲಕ್ಷಣಗಳಲ್ಲಿ ಒಳಚರಂಡಿ ವ್ಯವಸ್ಥೆ ಏನಾಗುತ್ತೆ ಅಂದ್ರೆ ನಗರ ಯೋಜನೆಯ ಒಂದು ಮುಕುಟ ಮರಿ ಅಂತ ಕರಿಬಹುದು. ಯಾಕಂದ್ರೆ ಇಷ್ಟು ಆಳ ಏನು ಇಷ್ಟು ಒಂದು ಆಧುನಿಕ ತಂತ್ರಜ್ಞಾನವನ್ನ ಅಂದಿನ ಒಂದು ಕಾಲದಲ್ಲಿ ಒಳಚರಂಡಿ ವ್ಯವಸ್ಥೆ ಮೂಲಕ ಸ್ವಚ್ಛ ಭಾರತದ ಪರಿಕಲ್ಪನೆಯನ್ನ ನಾವು ಇಲ್ಲಿ ಕಾಣ್ತಿದ್ದೀವಿ. ಹಾಗಾಗಿ ಅದ್ರ ಜೊತೆ ಸ್ಮಶಾನಗಳು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ವಿಚಾರವನ್ನು ಕಾಣ್ತೀವಿ ಇಲ್ಲಿ. ಸ್ಮಶಾನಗಳು ಊರಿಂದ ಹೊರಗಡೆ ಇರ್ತಕ್ಕಂಥ ಒಂದು ಪ್ರತ್ಯೇಕವಾದ ವ್ಯವಸ್ಥೆ ಇರ್ತಕ್ಕಂಥ ಒಂದು ಪ್ರತ್ಯೇಕವಾದ ಒಂದು ವ್ಯವಸ್ಥೆ ಇರ್ತಕ್ಕಂಥ ಒಂದು ಯಾವುದಕ್ಕೆ ಸ್ಮಶಾನಗಳಿಗೆ ನಾವಿಲ್ಲಿ ಕಾಣ್ತೀವಿ. ನಗರಗಳನ್ನ ವಿಭಜನೆ ಮಾಡ್ತಕ್ಕಂಥ ಒಂದು ಸನ್ನಿವೇಶವನ್ನು ನಾವಿಲ್ಲಿ ಕಾಣ್ತೀವಿ. ನಗರಗಳನ್ನ ವಿಭಜನೆ ಮಾಡ್ತಕ್ಕಂಥ ಒಂದು ಸನ್ನಿವೇಶವನ್ನು ನಾವಿಲ್ಲಿ ಕಾಣ್ತೀವಿ. ಇಲ್ಲಿ ವಿಶೇಷವಾಗಿ ನಾವು ಪೂರ್ವಕ್ಕೆ ಕೆಳನಗರ ಇರ್ತಕ್ಕಂಥ ನೋಡ್ತೀವಿ. ಕೆಳನಗರಗಳನ್ನ ನಿರ್ಮಾಣವಾಗಿತ್ತು. ಇಲ್ಲಿ ಏನಂದ್ರೆ ಸಾಮಾನ್ಯ ಜನರ ವಾಸವನ್ನು ನಾವು ಕಾಣ್ತೀವಿ. ಇಲ್ಲಿ ವಿಶೇಷವಾಗಿ ಸಾಮಾನ್ಯ ಜನರ ವಾಸವನ್ನ ನಾವಿಲ್ಲಿ ಕಾಣ್ತೀವಿ. ಅಂದ್ರೆ ಲೋವರ್ ಸಿಟಿಯಲ್ಲಿ, ಕೆಳನಗರದಲ್ಲಿ ಇದು. ಮತ್ತಿನ್ನು ಪಶ್ಚಿಮ ಕಡೆಗೆ ನಾವು ಮೇಲಿನ ನಗರವನ್ನ ಕಾಣ್ತೀವಿ. ಮೇಲಿನ ನಗರಗಳನ್ನ ಕಾಣ್ತಿದ್ದೀವಿ. ಇಲ್ಲಿ ಮೇಲಿನ ನಗರದಲ್ಲಿ ಏನಾಗಿತ್ತು ಅಂದ್ರೆ ಇಲ್ಲಿ ಆಳುವ ವರ್ಗ ವಾಸ ಮಾಡತಕ್ಕಂಥ ಒಂದು ಮನೆಗಳನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ವಿಶೇಷವಾಗಿ ಇಲ್ಲಿ ನಾವು ಉಗ್ರಾಣಗಳು ಮತ್ತು ಸಾರ್ವಜನಿಕ ಕಟ್ಟಡಗಳನ್ನು ಕೂಡ ನಾವಿಲ್ಲಿ ಕಾಣ್ತೀವಿ. ಇಲ್ಲಿ ಪಶ್ಚಿಮದಲ್ಲಿ ಯಾವುದು ಮೇಲಿನ ಅಪ್ಪರ್ ಸಿಟಿಯಲ್ಲಿ ಸಾರ್ವಜನಿಕ ಕಟ್ಟಡಗಳನ್ನು ನಾವು ಕಾಣ್ತೀವಿ. ಹೌದಾ? ಇನ್ನು ಪ್ರಮುಖವಾಗಿ ರಸ್ತೆಗಳು ಒಂದನ್ನೊಂದು ಲಂಬವಾಗಿ ವಿಭಜನೆಯನ್ನ ಮಾಡ್ತಿದ್ವು. ಪ್ರಮುಖವಾಗಿ ನಾವು ಮೆಹಜೋದಾರ್ ನಗರದಲ್ಲಿ 32 ಅಡಿಗಳ ಒಂದು ರಸ್ತೆ ಇರ್ತಕ್ಕಂಥ 32 ಅಡಿಗಳ ಒಂದು ಅಗಲವಾದ ರಸ್ತೆಗಳನ್ನ ಕಾಣ್ತೀವಿ. ಇನ್ನು ಪಶ್ಚಿಮದಿಂದ ಹೊರ ವರ್ತುಲ ರಸ್ತೆಗಳಿಂದ ಔಟರ್ ರಿಂಗ್ ರೋಡ್ ಅಂತ ಕಾಣ್ತೀವಲ್ಲ ನಾವು, ಅದನ್ನ ಪಶ್ಚಿಮದಲ್ಲಿ ನಾವು ಕಾಣ್ತಾ ಇದ್ದೀವಿ. ಅದ್ರ ಜೊತೆ ಪ್ರಮುಖವಾಗಿ ನಾವು ಈ ಒಂದು ರಸ್ತೆಗಳ ಪಕ್ಕದಲ್ಲಿ ವಿಶೇಷವಾಗಿ ಲೋಥಾಲ್ ನಗರದಲ್ಲಿ ವಿಶೇಷವಾಗಿ 38 ಮತ್ತು 39 ಅಡಿಗಳ ಒಂದು ವಿಶಾಲವಾದ ನಗರ ರಸ್ತೆಗಳನ್ನು ಕಾಣ್ತೀವಿ. ಈ ನಗರ ರಸ್ತೆಗಳ ಪಕ್ಕ ಏನಾಗುತ್ತೆ ಅಂದ್ರೆ ಕಸದ ತೊಟ್ಟಿಗಳನ್ನ ನಿರ್ಮಾಣ ಮಾಡತಕ್ಕಂಥ ಒಂದು ವಿಚಾರಗಳನ್ನ ಕಾಣ್ತೀವಿ. ಅದ್ರ ಜೊತೆ ಏನಾಗುತ್ತೆ ಅಂದ್ರೆ ಮನೆಗಳ ನಿರ್ಮಾಣ ಕೂಡ ನಾವು ಇಲ್ಲಿ ನೋಡ್ಬೇಕು. ಪ್ರಮುಖವಾಗಿ ಮನೆಗಳ ನಿರ್ಮಾಣಗಳನ್ನು ನೋಡೋದಾದ್ರೆ ನಾವು ವ್ಯವಸ್ಥಿತವಾಗಿ ಸಮಾನಾಂತರ ಜಾಲದ ಮೂಲಕ ಇಲ್ಲಿ ಮನೆಗಳನ್ನ ನಿರ್ಮಾಣ ಮಾಡಲಾಗಿತ್ತು. ಅದ್ರ ಜೊತೆ ವಿಶೇಷವಾಗಿ ಯಾವುದೇ ಒಂದು ಬೀದಿಗಳ ಮುಖವಾಗಿ ಯಾವುದು ಬಾಗಿಲುಗಳು ಇರ್ತಿರ್ಲಿಲ್ಲ. ಬಾಗಿಲುಗಳನ್ನ ನಿರ್ಮಾಣ ಇರ್ತಿರ್ಲಿಲ್ಲ. ಮತ್ತೆ ಈ ಮನೆಗಳಿಗೆ ಪ್ರಮುಖವಾಗಿ ಶೌಚಾಲಯ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿತ್ತು. 2 ಅಂತಸ್ತಿನ ಮನೆಗಳ ನಿರ್ಮಾಣವನ್ನು ಕೂಡ ನಾವಿಲ್ಲಿ ಕಾಣ್ತೀವಿ. 2 ಅಂತಸ್ತಿನ ಮನೆಗಳನ್ನು ನಿರ್ಮಾಣ ಒಂದು ವಿಚಾರವನ್ನು ನಾವು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ಗಳಲ್ಲಿ ಕಾಣ್ತೀವಿ. ಇನ್ನು ಪ್ರಮುಖವಾಗಿ ಹರಪ್ಪ ನಗರದಲ್ಲಿ ಒಂದು ಪ್ರಮುಖ ವಿಚಾರವನ್ನು ನಾವು ಕಾಣ್ತಾ ಹೋಗ್ತೀವಿ. ಇಲ್ಲಿ ಏನಂದ್ರೆ ಕೂಲಿಗಳ ಮನೆಗಳನ್ನು ಕೂಡ ನಾವು ನಿರ್ಮಾಣವಾಗಿರ್ತಕ್ಕಂಥ ಒಂದು ವಿಚಾರವನ್ನು ಕಾಣ್ತೀವಿ. ಇಲ್ಲಿ ಕೂಲಿಗಳ ಮನೆಗಳನ್ನು ಕೂಡ ನಾವಿಲ್ಲಿ ಕಾಣ್ತೀವಿ. ಇಲ್ಲಿ ವಿಶೇಷವಾಗಿ ಇದಕ್ಕೆ ಆಧಾರವಾಗಿ 16 ಕೂಲಿಮೆಗಳು ದೊರೆತಿರ್ತಕ್ಕಂಥ ಒಂದು ವಿಚಾರಗಳನ್ನು ನಾವಿಲ್ಲಿ ಕಾಣ್ತೀವಿ. ಸೊ ಇಷ್ಟು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿಯನ್ನು ನೋಡಿದೀವಿ. ಇನ್ನು ಬೀದಿ ಕಡೆಗೆ ಬಾಗಿಲು ಇರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಸ್ಥಳ ಎಲ್ಲಿ ದೊರೆತಿರ್ತಕ್ಕಂಥ ನೋಡೋದಾದ್ರೆ ನಾವು ಲೋಥಾಲ್ನಲ್ಲಿ ಇಲ್ಲಿ ಬೀದಿಗಳ ಕಡೆಗೆ ಮುಖ ಮಾಡಿ ಬಾಗಿಲುಗಳು ಇರ್ತಕ್ಕಂಥ ಏಕೈಕ ಸನ್ನಿವೇಶನಲ್ಲಿ ಕಾಣ್ತೀವಿ ಅಂದ್ರೆ ಬಾಗಿಲುಗಳ ನಿರ್ಮಾಣ ಎಲ್ಲಿ ಕಾಣ್ತೀವಿ ಅಂದ್ರೆ ನಾವು ಲೋಥಾಲ್ ನಗರದಲ್ಲಿ ಕಾಣ್ತೀವಿ. ಹೌದಾ? ಅದ್ರ ಜೊತೆ ನಗರ ಪ್ರದೇಶದ ದ್ವಾರಗಳನ್ನು ನೋಡೋದಾದ್ರೆ ನಾವು ಎಲ್ಲಿ ನೋಡ್ತೀವಿ ಅಂದ್ರೆ ನಾವು ವಿಶೇಷವಾಗಿ ಹರಪ್ಪ ಒಂದು ಸಿಟಿಗಳಲ್ಲಿ ಕೂಡ ಕಾವಲುಗಾರರ ಕೊಟ್ಟಿಗಳಿರ್ತಕ್ಕಂಥ ಒಂದು ನೋಡ್ತಾ ಇದೀವಿ. ಇಲ್ಲಿ ಇದೇ ಒಂದು ಪ್ರದೇಶದಲ್ಲಿ ಕಾವಲುಗಾರರ
ಯಾರು ಕಾವಲುಗಾರರ ಕೊಠಡಿಗಳ ನಿರ್ಮಾಣ ಮಾಡತಕ್ಕಂತ ಒಂದು ನೋಡ್ತೀವಿ. ಯಾಕಂದ್ರೆ ದ್ವಾರಗಳ ಮೇಲಿನ ಪಹರೆ ಮಾಡ್ತಕ್ಕಂತ ಒಂದು ಕಾವಲು ಕಾಯ್ತಿರ್ತಕ್ಕಂತ ಒಂದು ಕೊಠಡಿಗಳನ್ನು ನೋಡ್ತಾ ಇದೀವಿ. ಕೋಟೆ ಗೋಡೆಗಳನ್ನ ವಿಶೇಷವಾಗಿ ಕೋಟೆಗಳಿಂದ ಆವೃತವಾಗಿರ್ತಕ್ಕಂಥ ಸಿಟಾಡೆಲ್ಗಳಿಂದ ಆಗಿರ್ತಕ್ಕಂಥ ಒಂದು ಪ್ರಮುಖ ನಗರಗಳನ್ನು ಎಲ್ಲಿ ಕಾಣ್ತೀವಿ ಅಂದ್ರೆ ನಾವು ಹರಪ್ಪ, ಮೆಹೆಂಜೋದಾರ ಮತ್ತು ಕಾಲಿಬಂಗನಲ್ಲಿ ನೋಡ್ತೀವಿ. ಹೌದಾ? ಅದ್ರ ಜೊತೆ ಧೋಲವೀರದಲ್ಲಿ ಏನು ಧೋಲವೀರದಲ್ಲಿ ಧೋಲವೀರದಲ್ಲಿ 3 ಬಡಾವಣೆಗಳಿರ್ತಕ್ಕಂಥ ಒಂದು ನೋಡ್ತೀವಿ. 3 ಬಡಾವಣೆಗಳಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ನಾವಿಲ್ಲಿ ಕಾಣ್ತೀವಿ. ಡೈರೆಕ್ಟ್ ಆಗಿ ಪ್ರಶ್ನೆಗಳು ಕೇಳಬಹುದು. ಈ ಕೆಳಗಿನ ಯಾವ ನಗರದಲ್ಲಿ 3 ಬಡಾವಣೆಗಳು ಕಂಡು ಬರ್ತಕ್ಕಂಥ ಒಂದು ಸನ್ನಿವೇಶವನ್ನು ಎಲ್ಲಿ ಕಾಣ್ತೀವಿ ಅಂತ ನೋಡಬಹುದು. ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಮೂರು ಬಡಾವಣೆಗಳಲ್ಲಿ ಪ್ರಮುಖವಾಗಿ 2 ಭಾಗವಾಗಿ ವಿಂಗಡಣೆ ಮಾಡ್ಬೇಕಾಗತ್ತೆ ನಾವಿಲ್ಲಿ. ವಿಶೇಷವಾಗಿ ಮೇಲ್ವರ್ಗದ ಇಲ್ಲಿ ಏನಾಗುತ್ತೆ ಅಂದ್ರೆ ಮೇಲ್ವರ್ಗದವರಿಗೆ 2 ಬಡಾವಣೆಗಳು ಕಂಡು ಬರ್ತಾವೆ. ಇಲ್ಲಿ 2 ಬಡಾವಣೆಗಳು ಕಂಡು ಬರ್ತಾವೆ. ಲೇಔಟ್ ಅನ್ಬೋದು ನಾವು ಇದನ್ನ. ಇನ್ನೊಂದೇನಂದ್ರೆ ಕೆಳವರ್ಗದ ಮೂರನೇ ಒಂದು ಲೇಔಟ್ ನಲ್ಲಿ ವಿಶೇಷವಾಗಿ ಈ ಕಾರ್ಮಿಕರು ವಾಸಿಸ್ತಕ್ಕಂತ ಒಂದು ವಿಚಾರವನ್ನು ಕಾಣ್ತೀವಿ. ಬಟ್ ಇಲ್ಲಿ ಏನಾಗತ್ತಂದ್ರೆ ಇವ್ರಿಗೆ ಈ ಸಿಟಾಡೆಲ್ ನಗರ ಕೋಟೆಗಳಿಂದ ಒಂದು ರಕ್ಷಣೆ ಇರಂಗಿಲ್ಲ. ಈ 2 ಒಂದು ಬಡಾವಣೆಗೆ ಮಾತ್ರ ಸಿಟಾಡೆಲ್ ಇತ್ತು ಅಥವಾ ನಗರ ಕೋಟೆಗಳಿಂದ ರಕ್ಷಣೆ ಇತ್ತು ಇವರಿಗೆ. ಎಲ್ಲಿ ಕಾಣ್ತೀವಿ? ಎಲ್ಲಿ ಗುಜರಾತ್ನ ಒಂದು ಧೋಲವೀರದಲ್ಲಿ ಇಷ್ಟು ಪ್ರಮುಖವಾದ ವಿಚಾರಗಳನ್ನ ನೋಡ್ತೀವಿ. ಇನ್ನು ಮತ್ತೊಂದು ವಿಚಾರ ನೋಡೋದಾದ್ರೆ ಇಟ್ಟಿಗೆಗಳ ಕುರಿತಾಗಿ ಪ್ರಮುಖ ಒಂದು ಮಾಹಿತಿಗಳನ್ನ ನಾವಿಲ್ಲಿ ನೋಡೋಣ. ಇಟ್ಟಿಗೆಗಳು ಅಥವಾ ಬ್ರಿಕ್ಸ್ ಗಳಿಗೆ ಸಂಬಂಧಿಸಿದಂತ ಮಾಹಿತಿಯನ್ನು ಕೂಡ ನಾವಿಲ್ಲಿ ನೋಡೋಣ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ತುಂಬಾ ದೊಡ್ಡ ಟಾಪಿಕ್ ಇದು. ಇದನ್ನ ಕಂಪ್ಲೀಟ್ ಮಾಡ್ಬೇಕಾದ್ರೆ ಅಟ್ಲೀಸ್ಟ್ ಒಂದು 3-4 ತಾಸು ಕಂಟಿನ್ಯೂಸ್ ಆಗಿ ಪಾಠ ಮಾಡ್ಬೇಕಾಗತ್ತ. ಇಲ್ಲಿ ಏನಾಗುತ್ತೆ ಅಂದ್ರೆ ಇವುಗಳನ್ನ ಪ್ರಮುಖವಾಗಿ ಸಿಂಧೂ ನದಿ ದಡದ ಇರ್ತಕ್ಕಂಥ ಒಂದು ಪ್ರಮುಖವಾದ ನದಿಗಳ ಒಂದು ಮೆಕ್ಕಲು ಮಣ್ಣನ್ನ ಬಳಸ್ಕೊಂಡು ಇವರನ್ನು ನಿರ್ಮಾಣ ಮಾಡ್ತಿದ್ರು. ಇಲ್ಲಿ ಏನಾಗುತ್ತೆ ಅಂದ್ರೆ ಪ್ರಮಾಣೀಕೃತವಾಗಿರ್ತಕ್ಕಂಥ ಒಂದು ಇಟ್ಟಿಗೆಗಳನ್ನ ನಾವಿಲ್ಲಿ ಕಾಣ್ತೀವಿ. ಪ್ರಮಾಣೀಕೃತ ಇಟ್ಟಿಗೆಗಳನ್ನು ಕೂಡ ನಾವಿಲ್ಲಿ ಕಾಣ್ತೀವಿ. ವಿಶೇಷವಾಗಿ ನಮಗೆ ಈ ಪ್ರಮಾಣೀಕೃತ ಇಟ್ಟಿಗೆಗಳು ಎಲ್ಲಿ ದೊರೆತಾವಂದ್ರೆ ಲೋಥಾಲ್ ನಲ್ಲಿ ಕೊಟ್ಟಿರ್ತಕ್ಕಂಥ ನೋಡ್ತೀವಿ. ಅದ್ರ ಜೊತೆ ಮೆಹೆಂಜೋದಾರದಲ್ಲಿ ನೋಡ್ತೀವಿ. ಯಾಕಂದ್ರೆ ಅಲ್ಲಿ ನೀವು ಕಾಣಬಹುದು ಪ್ರಮಾಣೀಕೃತ ಇಟ್ಟಿಗೆಗಳನ್ನ ಎಲ್ಲಿ ವಿಶೇಷ ಕಾಣ್ತೀವಿ ಅಂದ್ರೆ ಬೃಹತ್ ಸ್ನಾನಗೃಹ ನಿರ್ಮಾಣ ಮಾಡತಕ್ಕಂತ ಒಂದು ವಿಚಾರದಲ್ಲಿ ಕೂಡ ನೀವು ಕಾಣ್ತಾ ಹೋಗ್ತೀರಿ. ಈ ಇಟ್ಟಿಗೆಗಳನ್ನ ಎದಕ್ ಬಳಸ್ತಿದ್ರಂದ್ರೆ ವಿಶೇಷವಾಗಿ ಅವರು ಈ ಸ್ನಾನಗೃಹ ನಿರ್ಮಾಣ ಮಾಡಕ್ಕಾಗಿ ಬಳಸ್ತಿದ್ರು. ಅದ್ರ ಜೊತೆ ಈ ಒಳಚರಂಡಿಗಳ ನಿರ್ಮಾಣದಲ್ಲಿ ಬಳಸ್ತಾ ಇದ್ರು. ಅದ್ರ ಜೊತೆ ಈ ನಗರ ಕೋಟೆಗಳ ನಿರ್ಮಾಣದಲ್ಲಿ ಬಳಸ್ತಾ ಇದ್ರು. ಅದ್ರ ಜೊತೆ ಎಲ್ಲಿ ಬಳಸ್ತಿದ್ರು ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ ಉಗ್ರಾಣಗಳ ನಿರ್ಮಾಣ ಮತ್ತೆ ಈ ಸಭಾಂಗಣ ನಿರ್ಮಾಣ ಮಾಡಕ ಬಳಸ್ತಿರ್ತಕ್ಕಂಥ ಒಂದು ವಿಚಾರವನ್ನು ನಾವು ಇಟ್ಟಿಗೆಯಲ್ಲಿ ಕಾಣ್ತೀವಿ. ಸೊ ಸಾಮಾನ್ಯ ಇಟ್ಟಿಗೆಗಳಲ್ಲಿ ಯಾವ್ದ್ರಿಂದ ನಿಮಿತ್ತ ಸುಟ್ಟ ಇಟ್ಟಿಗೆ ಬಿಟ್ಟು ಇನ್ನೊಂದು ಸಾಮಾನ್ಯ ಇಟ್ಟಿಗೆಗಳು ಬರ್ತಾವ. ಇವುಗಳನ್ನ ಏನ್ ಮಾಡ್ತಿದ್ರ ಸೂರ್ಯನ ಬಿಸಿಲಿನಲ್ಲಿ ಒಣಗಿಸ್ತಿದ್ರು. ಸಾಮಾನ್ಯ ಇಟ್ಟಿಗೆಗಳನ್ನ ಸಾಮಾನ್ಯ ಇಟ್ಟಿಗೆಗಳನ್ನ ಒಣಗಿಸಿ ಅವುಗಳನ್ನ ಬಳಕೆ ಮಾಡ್ತಾ ಇದ್ರು. ಇನ್ನು ಮೆಹೆಂಜೋದಾರ ಎಂಬ ನಗರವನ್ನ ಏನಂತ ಕರಿತಿದ್ರ ಅಂದ್ರ ಮೆಹೆಂಜೋದಾರಗಳನ್ನ ಇಟ್ಟಿಗೆ ಬಟ್ಟಿ ಮಾಡ್ತಕ್ಕಂತ ಒಂದು ಪ್ರಮುಖ ಕೇಂದ್ರ ಅಂತ ಕರಿತಿದ್ರು. ಇಟ್ಟಿಗೆ ಬಟ್ಟಿ ಅಂದ್ರೆ ಕಲ್ತಿಲ್ಲ. ಇಟ್ಟಿಗೆ ಬಟ್ಟಿ ಅಂದ್ರೆ ಇಟ್ಟಿಗೆ ನಿರ್ಮಾಣ ಮಾಡ್ತಕ್ಕಂಥ ಒಂದು ಪ್ರಮುಖ ಕೇಂದ್ರವಾಗಿತ್ತು ಅಂದಿನ ಕಾಲದಲ್ಲಿ. ಯಾಕಂದ್ರೆ ವಿಶೇಷವಾಗಿ ಮೆಹೆಂಜೋದಾರದಲ್ಲಿ ಹಲವಾರು ಕಟ್ಟಡಗಳನ್ನ ನಾವು ಕಾಣ್ತಾ ಇರ್ತೀವಿ. ಹಾಗಾಗಿ ಇಲ್ಲಿರ್ತಕ್ಕಂಥ ಕಟ್ಟಡಗಳನ್ನ ವಿಶೇಷವಾಗಿ ಸುಟ್ಟ ಇಟ್ಟಿಗೆಗಳಿಂದ ನಿರ್ಮಾಣ ಮಾಡತಕ್ಕಂಥ ಒಂದು ವಿಚಾರಗಳನ್ನ ನಾವು ಕಾಣ್ತಾ ಇದ್ದೀವಿ. ಸೊ ಇಷ್ಟು ಪ್ರಮುಖ ಮಾಹಿತಿಯನ್ನ ಈ ಒಂದು ವಿಡಿಯೋ ಕ್ಲಾಸ್ ನಲ್ಲಿ ಮಾಡಿದೆ. ಮುಂದಿನ ಒಂದು ವಿಡಿಯೋ ಕ್ಲಾಸ್ ನಲ್ಲಿ ಮತ್ತಷ್ಟು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಸಂಬಂಧಿಸಿದಂತೆ ಪ್ರಮುಖವಾದ ನಗರಗಳನ್ನ ಮತ್ತು ಇರ್ತಕ್ಕಂಥ ಒಂದು ಯಾವ ದಾಖಲೆಗಳು ಸಿಕ್ಕಿತ್ತು ಮತ್ತು ಅಲ್ಲಿರ್ತಕ್ಕಂಥ ಒಂದು ಆಡಳಿತ ಭಾಷೆಯಾಗಿತ್ತು. ಆ ಆಡಳಿತ ಭಾಷೆಯನ್ನ ಇಂದುವರೆಗೆ ನಾವು ಭೇದಿಸಿದ್ವಾ ಇಲ್ವಾ ಅನ್ನೋದು ಕೂಡ ನೋಡ್ತೀವಿ. ಅಲ್ಲಿರ್ತಕ್ಕಂಥ ಲಿಪಿ ಯಾವುದಾಗಿತ್ತು ಮತ್ತು ಅದರ ಒಂದು ಉನ್ನತ ಹಂತದಲ್ಲಿ ಇರ್ತಕ್ಕಂಥ ಬೆಳವಣಿಗೆ ಯಾವ ತರ ಇತ್ತು ಮತ್ತು ಅವುಗಳ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಯಾವ ತರ ಏನು ವಿನಾಶ ಹೊಂದಿತ್ತು ಅಥವಾ ಸಿಂಧು ನದಿಯ ಒಂದು ಪಾತ್ರ ಏನಾಗಿತ್ತು, ಆರ್ಯರ ದಾಳಿ ಏನಾಗಿತ್ತು ಅನ್ನೋ ಕೂಡ ಮುಂದಿನ ಒಂದು ಅವಧಿಯಲ್ಲಿ ನೋಡೋಣ.
ಮತ್ತೊಂದು ಕ್ಲಾಸ್‌ನಲ್ಲಿ ಸಿಗೋಣ. ಈ ಒಂದು ವಿಡಿಯೋ ನೋಡೋದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಶುಭ ದಿನ.